ಬಿ ವಿನಾಯಕ್ ಅವ್ರು ಮಾಡಿದ ತಪ್ಪೇನು? ಕಾಂಗ್ರೆಸ್ ಅನ್ಯಾಯ ಮಾಡಿದ್ ಯಾಕೆ? ನನ್ನ ಭಾವನೆಗಳಿಗೆ ಅವರು ಪೂರಕವಾಗಿ ಸ್ಪಂದಿಸಿ ಮಾತು ಕೊಟ್ಟದಕ್ಕೆ ನಾನು ಅವರನ್ನ ನಂಬಿಕೊಂಡು ಪಕ್ಷದ ನಾಯಕರನ್ನು ನಂಬಿಕೊಂಡು ನಾನು ಮುಂದುವರೆದೆ. ಕಾಂಗ್ರೆಸ್ ಬೆಳ್ತಿರುವಂತ ದೇವದುರ್ಗದಲ್ಲಿ 2023 3,000 ಕುಸ್ತ ಆಗುತ್ತೆ ಕಾಂಗ್ರೆಸ್. ನಾನು ಡಿಸೈಡ್ ಮಾಡಿದೆ ದೇವದುರ್ಗ ಬೇಡ ಅಂತ ಹೇಳಿ, ಕೆಲವು ವೈಯಕ್ತಿಕ ಕಾರಣಗಳು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾಗಲೇ ಏಕಾಏಕಿ ಹೋಗಿ JP ನಡ್ಡಾ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಕೋಬಹುದು. ಹೌದು, ಅಪ್ ಅಂಡ್ ಡೌನ್ ಇರುತ್ತೆ ರಾಜಕಾರಣದಲ್ಲಿ, ಯಾವುದು ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ. ಬಿ ವಿನಾಯಕ್ ಅವರು ದೇವದುರ್ಗಕ್ಕೆ ಬರಬೇಕು ಅಂತ ಒಂದಷ್ಟು ಜನ, ಬಿ ವಿನಾಯಕ್ ಅವರು ಮಾನ್ವಿಗೆ ಬರಬೇಕು ಅಂತ ಒಂದಷ್ಟು ಜನ. ನಾನು ಪಾಳ್ಯಗಾರಲ್ಲ, ಅವ್ರು ಚಿನ್ನೋಡೇನು ಪಾಳ್ಯಗಾರಲ್ಲ. ಅದೇ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ ಅಲ್ಲಿ ಮಾನ್ವಿ ಟಿಕೆಟ್ ನ ತಪ್ಪಿಸಿದ್ದು ಬೋಸರಾಜ್ ಅವರು ಅಂತ ನಿಮಗೆ ಗೊತ್ತಿದೆ. ನನಗೆ ನಿದ್ದೆ ಮಾಡಕ್ ಆಗ್ತಿಲ್ಲ, ತಿಂಡಿ ತಿನ್ನಕ್ಕೆ ಮನಸ್ಸಾಗ್ತಿಲ್ಲ, ಏನಕ್ಕೂ ಇದ್ದಿಲ್ಲ. ರಾಜ್ಯ ಬಿಜೆಪಿಲೆಲ್ಲ ಸರಿ ಇದೆಯಾ ದಾದಾ? ಒಂದೇನಂದ್ರೆ ಮೆರಿಟ್ ಮೇಲೆ ಅಧಿಕಾರಕ್ಕೆ ಬಂದ್ರೆ ಆ ಪಕ್ಷದಲ್ಲಿ ಒಂದು ತಾಕತ್ತಿದೆ ಅಂತ ಅನ್ಬೇಕು. ನಾಯಕತ್ವ ಹೇಗಿದೆ ಸರ್ ಬಿಜೆಪಿಲಿ? ಯುವ ನಾಯಕತ್ವ ವಿಜಯೇಂದ್ರ ಅಲ್ಲ, ಇವತ್ತಿನ ಅಧಿಕಾರದಲ್ಲಿ ಇದ್ದವ್ರದ್ದು ನಾಳೆ ಹಣೆ ಬರಿ ಏನಾಗ್ತದೆ ಗೊತ್ತಿಲ್ಲ. ಬಿಜೆಪಿ ಸೈಲೆಂಟ್ ಆಗಿದ್ರೆ ಮಾತ್ರ ಅವಕಾಶ ಅನ್ನೋದು ನಿಮ್ಗೂ ಅರ್ಥ ಆಗಿದೆನಾ? ಯತ್ನಾಳ್ ಅವರು ಮತ್ತೆ ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಒಂದು ಬಲ ಬರ್ತದೆ. ತಂದೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಸರ್? ನೈತಿಕವಾಗಿ ಏನಾದ್ರು ರಾಜಕಾರಣದಲ್ಲಿ ಹೆಂಗಿರ್ಬೇಕು, ಹೆಂಗ್ ನಡ್ಕೋಬೇಕು, ಜನರ ಜೊತೆ ಹೆಂಗಿರ್ಬೇಕಂತ ಅವ್ರು ನೋಡಿ ನಾವು ಕಲ್ತ್ಕೊಂಡಿವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ವಿಶೇಷ ಕಾರ್ಯಕ್ರಮ ಲೀಡರ್ಗೆ ಸ್ವಾಗತ. ಈಗಾಗಲೇ ತಂಬ್ಲೇನಲ್ಲಿ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ, ಅವ್ರಿಗೆ ಹೆಚ್ಚಿನ ಲೀಡ್ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ರಾಯಚೂರು ಭಾಗದ ಅತಿ ದೊಡ್ಡ ಲೀಡರ್. ಎಲ್ಲಕ್ಕಿಂತ ಹೆಚ್ಚಾಗಿ ರಾಯಚೂರು ಭಾಗದಲ್ಲಿ ಕಾಂಗ್ರೆಸ್ ಉಸಿರಾಡ್ತಿದೆ, ಕಾಂಗ್ರೆಸ್ ಜೀವಿಸಿದೆ, ಕಾಂಗ್ರೆಸ್ ಒಂದಷ್ಟು ಬೆಳೆದಿದೆ ಅಂದ್ರೆ ಅದಕ್ಕೆ ಅವ್ರ ತಂದೆಯವರೇ ಕಾರಣ. ವೆಂಕಟೇಶ್ ನಾಯಕ್ ಅವರು 4 ಬಾರಿ, ಒಂದಲ್ಲ ಎರಡಲ್ಲ 4 ಬಾರಿ ಕಾಂಗ್ರೆಸ್ನಿಂದ ಸಂಸದರಾದವರು, ನಂತರ ದೇವದುರ್ಗದಲ್ಲಿ ಶಾಸಕರಾಗಿದ್ದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಅಧಿಕಾರದ ಹೊರತಾಗಿ ಪಕ್ಷ ಸಂಘಟನೆಯಲ್ಲಿ, ಸಮಾಜ ಸೇವೆಯಲ್ಲಿ ಮೊದಲ ಸ್ಥಾನದಲ್ಲಿ ಬಂದು ನಿಲ್ತಿದ್ದವರು. ಅದೇ ಗುಣ ಅವರ ಮಗ ಬಿ ವಿ ನಾಯಕ್ ಅವರದು ಕೂಡ. ಮಾಜಿ ಸಂಸದರು, ಜೊತೆಗೆ ಕಾಂಗ್ರೆಸ್ಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಬಂದು ಬಿಜೆಪಿಯ ಮಾನ್ವಿಯಲ್ಲಿ ಸ್ಪರ್ಧಿಸಿದ್ರು. ಕಡಿಮೆ ಏನಲ್ಲ, ಒಂದು ವಾರದ ಆಟ, 59 ಹೆಚ್ಚು ಕಡಿಮೆ 60,000 ಓಟು. ಆದ್ರೆ ಮನುಷ್ಯಂಗೆ ಪಾಪ ಯಾವ ಪಕ್ಷನೂ ನ್ಯಾಯ ಒದಗಿಸಲ್ಲ. ಲೋಕಸಭೆ ಟಿಕೆಟ್ ಕೊಡ್ಲಿಲ್ಲ ಬಿಜೆಪಿ ಅವರು, ರಾಜ ಅಮರೇಶ್ವರ್ ನಾಯಕ್ ಅವ್ರಿಗೆ ಕೊಟ್ಬಿಟ್ರು. ಎಲ್ಲ ಒಂದ್ ಕಡೆ ಬೇಸರ ಆಗುತ್ತೆ ಪಕ್ಷಕ್ಕಾಗಿ ದುಡಿದಾಗ. ನಮ್ಗೆ ಖುಷಿ ವಿಚಾರ, ನಾವು ರಾಯಚೂರಿಗೆ ಬಂದಿದ್ದೀವಿ, ಅವ್ರು ನಮಗೆ ಸಿಕ್ಕಿದ್ದಾರೆ. ಸರ್, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ರಾಜಕೀಯಕ್ಕೆ ಅಧಿಕಾರ ಬೇಕಾ ಸಮಾಜ ಸೇವೆಗೆ? ಇಲ್ಲ, ನಾವು ರಾಜಕಾರಣವನ್ನ ಸಮಾಜ ಸೇವೆ ಅಂತ ಸ್ವೀಕಾರ ಮಾಡಿದ ಹೊರತು ಯಾವುದೇ ವ್ಯಾಪಾರ, ಗುತ್ತಿದಾರಿಕೆ ಮಾಡೋದು, ವ್ಯವಹಾರ ಮಾಡೋದು ನಾವು ಮಾಡಿಲ್ಲ. ಓಕೆ, ನಮ್ಮ ತಂದೆಯವರು ಮಾಡಿಲ್ಲ, ನಾವು ಮಾಡಿಲ್ಲ. ನಮ್ಮ ಜಿಲ್ಲೆಯ ಎಲ್ಲ ಜನರಿಗೆ ಅದು ನಮ್ಮ ಹಿನ್ನೆಲೆ ಗೊತ್ತು. ದಶಕಗಳಿಂದ ರಾಜಕೀಯ ಮಾಡ್ಕೊ ಬಂದಿದ್ದೀರಾ, ಆದ್ರೂ ಕೂಡ ಯಾವ್ದು ನೆಗೆಟಿವಿಟಿ ಇಲ್ಲ. ಬಟ್ ಮೇಲಿಂದ ಮೇಲೆ ನಿಮ್ಗೆ ಅನ್ಯಾಯ ಆಗುತ್ತೆ ಅಂತ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಅನ್ಸುತ್ತೆ. ಇಲ್ಲ, ಅದು ಸಂದರ್ಭಕ್ಕೆ ಕೆಲವು ನಮ್ಮ ನಿರ್ಧಾರ ತಪ್ಪಿರ್ಬೋದು, ಪಕ್ಷದವರಿಗೆ ಅವರ ತೀರ್ಮಾನ ತಪ್ಪು ಆಗಿರ್ಬೋದು, ಸರಿ ಆಗ್ಬೋದು. ಸ್ವಲ್ಪ ರಾಜಕೀಯವಾಗಿ ಅಪ್ ಅಂಡ್ ಡೌನ್ ಇರುತ್ತೆ ರಾಜಕಾರಣದಲ್ಲಿ, ಯಾವುದು ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ. ಬಟ್ ಇರೋಷ್ಟು ದಿವಸ ನಮ್ಗೆ ಯಾವಾಗ ಅವಕಾಶ ಸಿಗ್ತದೆ ಅದು ಜನರ ಸೇವೆ ಮಾಡೋಕ್ಕೆ ನಾವು ಅದನ್ನು ಸಮರ್ಪಣೆ ಮಾಡಬೇಕು. ಆ ಒಂದು ಲೈಬಿಲಿಟಿ, ಆ ಒಂದು ಬದ್ಧತೆ ನಾವು ಇಟ್ಕೋಬೇಕಾಗ್ತದೆ. ಈಗ ನಮ್ಮ ತಂದೆಯವರು ಈ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಅವ್ರು 4 ಸರಿ ಲೋಕಸಭಾ ಸದಸ್ಯರಾಗಿದ್ದರು. ಅವ್ರು ಯಾವುದು ಮೀಸಲಾತಿ. ಹೌದು, ಸಾಮಾನ್ಯ ಕ್ಷೇತ್ರದಲ್ಲಿ ಆಗ್ಬೇಕಾದ್ರೆ ಅವರು ಜನರಾಗಾದ್ರೆ ಜನ ಅವ್ರಿಗೆ ಅವರ ಒಳ್ಳೆತನಕ್ಕೆ ಅವ್ರಿಗೆ ಗೌರವ ಕೊಟ್ಟು ಅವ್ರಿಗೆ ಯಾವುದೇ ಸಾಮಾನ್ಯ ಕ್ಷೇತ್ರದಲ್ಲಿ ಸಹ ಅವ್ರನ್ನ ಆರಿಸ್ತಾರೆ. ರಾಜಕೀಯದಲ್ಲಿ ಸ್ವಲ್ಪ ಕೆಲವರಿಗೆ ವೈಯಕ್ತಿಕ ಹಿತಾಸಕ್ತಿ ಧಕ್ಕೆ ತರುವ ಕಾರಣದಿಂದ ತಂದೆಯವರಿಗೆ ಸಿಟ್ಟಿಂಗ್ ಎಂಪಿ ಇರಬೇಕಾದ್ರೆ ಟಿಕೆಟ್ ತಪ್ಪಿಸಿದ್ರು. ಆದ್ರೆ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸಲಿಲ್ಲ, ನಿರ್ಲಿಪ್ತದಿಂದಿದ್ರು. ಅವ್ರ ಅಸೆಂಬ್ಲಿಗೂ ಸಹ ಟಿಕೆಟ್ ಕೇಳಿಲ್ಲ, ನನ್ನ ಪರವಾಗಿ ಟಿಕೆಟ್ ಕೊಡ್ಲಿಕ್ಕೆ ಕೇಳಿದ್ರು ಅವ್ರು ದೇವದುರ್ಗದಲ್ಲಿ. ಅದು ಹೈಕಮಾಂಡು ನೀವೊಂದ್ಸರಿ ರಾಜಕಾರಣಕ್ಕೆ ಬರಬೇಕು, ಹಿರಿಯರಿದ್ರಿ, ಯಜಮಾನ್ರಿದ್ರಿ, ನೀವೇ ಸ್ಪರ್ಧೆ ಮಾಡ್ಕೊಂಡು ಸಿದ್ದರಾಮಯ್ಯ ಆಗಿದ್ದ ಕಾಲಕ್ಕೆ ಪರಮೇಶ್ವರ ಅಧ್ಯಕ್ಷರು, PCC ಅಧ್ಯಕ್ಷರು ಒತ್ತಾಯ ಮಾಡಿಸು ಅನಿವಾರ್ಯಕ್ಕೂ ಅವರು ಮನಸ್ಸಲ್ಲಿ ಒಪ್ಕೊಂಡು ಅವರು MLA ಶಾಸಕರಾಗಿದ್ದರು. ಓಕೆ, ದೇವದುರ್ಗದಿಂದ ದುರಂತ ವಶಾತ್ ಅವತ್ತು ಯಾರೀಶ್ ಅವ್ರ ಮಗನ ರಿಸೆಪ್ಷನ್ಗೆ ಅಟೆಂಡ್ ಆಗಿ ಸರ್ ಬರಬೇಕಾದ್ರೆ ರೈಲ್ವೆ ದುರಂತದಲ್ಲಿ ಅವರು ನಮ್ಮ ನಗಲಿ ಹೋದ್ರು.
ಆದರೂ ಸ್ಥಿತಪ್ರಜ್ಞೆಯಿಂದ ನಾವು ಕೆಲಸ ಮಾಡ್ತಿದ್ವಿ. ಯಾವುದು ಅಧಿಕಾರ ತಪ್ಪಿರ್ಬೋದು, ಅವಕಾಶ ತಪ್ಪಿರ್ಬೋದು. ಯಾಕಂದರೆ ಒಂದು ಸಿದ್ಧಾಂತದಲ್ಲಿ ಒಂದು ನಂಬಿಕೆ ಇಟ್ಟು ಒಂದು ಪಕ್ಷದಲ್ಲಿ ಬಂದಿದ್ದೇವೆ ಅಂದರೆ ಈ ವೈಯಕ್ತಿಕ ಹಿತಾಸಕ್ತಿಗಿಂತ ಪಕ್ಷ ಯಾವುದೋ ಹಿತಾಸಕ್ತಿಗೆ ಮನ್ನಣೆ ಕೊಟ್ಟಿದೆ, ಟಿಕೆಟ್ ತಪ್ಪಿದೆ ಅಂತೇಳಿ ನಾವೇನು ಅನ್ಕೊಂಡು ಹೊರತು ಎಲ್ಲಿ ಇರ್ತೀವಿ ನಾವು ಆ ಪಕ್ಷದಲ್ಲಿ ಖುಷಿಯಾಗಿರ್ಬೇಕಾಗ್ತದೆ. ಅದು ಬಿಟ್ಟು ದಿನಕ್ಕೊಂದು ವಿಚಾರ, ದಿನಕ್ಕೊಂದು ಪಕ್ಷ ಅಂತೇಳಿ ಮಾತಾಡೋದು ಸರಿ ಕಾಣೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ತಂದೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಸರ್? ತುಂಬ ಮಿಸ್ ಮಾಡ್ಕೋದು. ಅದು ನಾವು ಮಿಸ್ ಮಾಡಿಕೊಳ್ಳೋ ದಿವಸ ಇರಲಿಲ್ಲ ನಮಗೆ. ಓಕೆ, ಅದ್ರ ಪ್ರಶ್ನೆ ಇಲ್ಲ ಅದು. ಓಕೆ, ನಾವೇನಾದ್ರೂ ಅವ್ರಿಗೋಸ್ಕರ ರಾಜಕಾರಣ ಅವ್ರಿಗೋಸ್ಕರ ತ್ಯಾಗ ಮಾಡೀವಿ, ಅವ್ರು ನಮಗೋಸ್ಕರ ಅಂದ್ರೆ ಅವರಿದ್ರೆ ನಮಗೆ ಸರ್ವಸ್ವ. ನಮ್ಮ ಮನೆಗೆ ನೆರಳು, ಅವ್ರ ಮನೆ ಏನನ್ನ ಒಂದು ಆಶಾದೀಪ ಅಂದರೆ ಒಂದು ಮನೆಗೆ ಸ್ಫೂರ್ತಿ ಆಯಿತು, ಮಾರಾಲಿಟಿ ಆಯಿತು, ನೈತಿಕವಾಗಿ ಏನಾದರೂ ರಾಜಕಾರಣದಲ್ಲಿ ಹೆಂಗಿರ್ಬೇಕು, ಹೆಂಗೆ ನಡ್ಕೋಬೇಕು, ಜನರ ಜೊತೆ ಹೆಂಗಿರ್ಬೇಕಂತ ಅವ್ರು ನೋಡಿ ನಾವು ಕಲ್ತ್ಕೊಂಡಿವಿ ಹೊರತು. ಓಕೆ ಸರ್, ಆಸ್ ಪರ್ ಮೈ ನಾಲೆಡ್ಜ್ ಬಿ ವಿನಾಯಕ್ ಅವ್ರ ಕುಟುಂಬ ಅಥವಾ ವೆಂಕಟೇಶ್ ನಾಯಕ್ ಅವ್ರ ಕುಟುಂಬ ಅಂತ ಬಂದಾಗ ಪಕ್ಷದಿಂದ ಅವ್ರಿಗೆ ಶಕ್ತಿನ ಅಂದ್ರೆ ಅವರಿಂದ ಪಕ್ಷಕ್ಕೆ ಶಕ್ತಿನ ಅಂದ್ರೆ ನಿಮ್ಗಳಿಂದ ಪಕ್ಷಕ್ಕೆ ಶಕ್ತಿ. ನೀವು ಕಾಂಗ್ರೆಸ್ ಅಲ್ಲಿದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಶಕ್ತಿ, ಬಿಜೆಪಿಯಲ್ಲಿ ಇದ್ರೆ ಬಿಜೆಪಿಗೆ ಶಕ್ತಿ. ಹೇಗೆ ನಡೀತಾ ಇದೆ ಸರ್ ಒಟ್ಟಾರೆ ಸಂಘಟನೆ? ಇಲ್ಲ, ಆಗಿನ ಸಂದರ್ಭದಲ್ಲಿ ಅವ್ರು ರಾಜಕೀಯವಾಗಿ ಅವ್ರ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಿಲ್ಲ. ಅವ್ರು ಯಾವುದು ರಾಜಕಾರಣದಲ್ಲಿ ಮೇಲೆ ಬರೋಕೆಂಬ ಆಸೆ ಇಟ್ಟುಕೊಂಡು ಅವರು ಯಾವುದೇ ಲಾಬಿ ಮಾಡಿದವರಲ್ಲ, ಯಾವುದೇ ವಿಚಾರದಲ್ಲಿ ರಾಜಕೀಯವಾಗಿ ಹೆಚ್ಚು ಯಾವುದೇ ಅಧಿಕಾರಕ್ಕೋಸ್ಕರ ಒತ್ತಡ ಮಾಡಿ ಪಡೆದಂಥವ್ರಲ್ಲ. ಸಾಮಾನ್ಯರವರು ಪಕ್ಷ ಅವ್ರನ್ನ ಗುರುತಿಸಿ ಅವ್ರನ್ನ ಬೆಳೆಸಿದ್ರು ಅಷ್ಟೇ. ಓಕೆ, ಪಕ್ಷನೇ ಗುರುತಿಸಿ ಬೆಳೆಸಿದ್ರು. ತುಂಬಾ ಕಡೆ ನಡೀತಿರುವಂತ ಚರ್ಚೆ, ಬಿ ವಿನಾಯಕ್ ಅವರು ದೇವದುರ್ಗಕ್ಕೆ ಬರ್ಬೇಕು ಅಂತ ಒಂದಷ್ಟು ಜನ, ಬಿ ವಿನಾಯಕ್ ಅವರು ಮಾನ್ವಿಗೆ ಬರ್ಬೇಕು ಅಂತ ಒಂದಷ್ಟು ಜನ. ಏನಾಗುತ್ತೆ 2028 ತುಂಬಾ ದೂರ ಏನಿಲ್ಲ, 25 ಮುಗಿದೋಯ್ತು, 26 ಎಂಟಿಗೆಲ್ಲ ಎಲೆಕ್ಷನ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಕೊನೆ ಕ್ಷಣದಲ್ಲಿ ಆಟ ಆಡೋವಂಥ ಇಂಪ್ಯಾಕ್ಟ್ ಪ್ಲೇಯರ್ ನೀವು. ಒಂದು ವಾರಕ್ಕೆ ಟಿಕೆಟ್ ಕೊಟ್ಟರು 50-60 ಸಾವಿರ ಓಟ್ ತಗೊಂಡ್ಬಿಡ್ತೀರಾ. ಬಟ್ ಒಂದು ಅಚಲವಾದ ನಿರ್ಧಾರ ಈ ಬಾರಿ ಆಗಬೇಕು. ಯಾವ್ದು ನಿಮ್ಮ ಕ್ಷೇತ್ರ? ಅಲ್ಲ, ಈಗ ನಾನು ಪ್ರಸ್ತುತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾನವಿಯಿಂದ ಸ್ಪರ್ಧೆ ಮಾಡಿದ್ದೆ. ಹೌದು, ಮಾನವಿ ಹೊಸ ಕ್ಷೇತ್ರ. ಆ್ಯಕ್ಚುಲಿ ಮಾನವಿ ನಾನಲ್ಲಿ ಕೃಷಿ ಮಾಡಿರಲಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ತಿರುಗಾಡಿರಲಿಲ್ಲ, ಜನ ಸಂಪರ್ಕ ಇಟ್ಕೊಂಡು ಅಂದರೆ ಲೋಕಸಭಾ ಸದಸ್ಯರಾಗಿ ತಂದೆಯವ್ರ ಕಾಲದ ಪರಿಚಯ, ಸ್ವಲ್ಪ ಹಳ್ಳಿಗಳೆಲ್ಲ ಜನರ ಪರಿಚಯ. ಆದರೆ ಈ ರಾಜಕೀಯ ಮಾನವಿಗೆ ಹೋಗ್ತೀನಿ ಅಂತೇಳಿ ರಾಜಕೀಯ ಮಾಡ್ಬೇಕೋ ಉದ್ದೇಶದಲ್ಲಿ ಆ ಕ್ಷೇತ್ರದಲ್ಲಿ ನಾನು ಸುತ್ತಾಡಿಲ್ಲ ಚುನಾವಣೆ ಮುಂಚೆ. ಸಡನ್ ಆಗಿ ಬೆಳವಣಿಗೆಗಳು ಆದವು, ಬಹಳಷ್ಟು ಬೆಳವಣಿಗೆ. ಈಗ ಫೀಲ್ಡ್ ರೆಡಿ ಆಗಿದೆ ಹಾಗಾದ್ರೆ ಮಾನ್ವಿಲಿ? ಮಾನವಿದು ಈಗಲ್ಲ ಎಲ್ಲೇ ನಿಂತರೂ ನಮಗೇನು 2-3 ಈಗ ನಮ್ಮ ಮೀಸಲಾತಿ 3 ಕ್ಷೇತ್ರ ಇದೆ. ಹೌದು, ಮಸ್ಕಿ ಸ್ವಲ್ಪ ಹೊರತುಪಡಿಸಿದ್ರೆ, ಯಾಕಂದ್ರೆ ಅದು ಕೊಪ್ಪಳ ಲೋಕಸಭಾ ವ್ಯಾಪ್ತಿ ಬರ್ತದೆ. ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಗ್ರಾಮೀಣ ಇದೆ, ಮಾನವ ಇದೆ, ದೇವದುರ್ಗ ಇದೆ. 3 ಕ್ಷೇತ್ರದಲ್ಲಿ ಎಲ್ಲಿ ನಿಂತರೂ ನಮಗೇನು ನಾವು ಅದಕ್ಕೆ ರಿಸಲ್ಟ್ ಏನಂದ್ರೆ ಜನರ ತೀರ್ಮಾನ. ಅದು ಅಂತಿಮ ಗೆಲ್ತ ಭರವಸೆ ಜನರು ತೀರ್ಪನ್ನು ಕೊಟ್ಟ ಮೇಲೆ ನಮ್ಗೆ ಅದು ಅಂತಿಮ ಫಲಿತಾಂಶ ಗೊತ್ತಾಗ್ತದೆ. ಆದ್ರೆ ನಾವು ಚಿರಪರಿಚಿತರು. ಹೌದು, 3 ಕ್ಷೇತ್ರದಲ್ಲಿ ಈಗ ಮಾನವಿಗೂ ನಾವು ಈಗ ಭಾಳ ಎಲ್ಲ ಎಲ್ಲ ಪ್ರದೇಶಗಳನ್ನ, ಎಲ್ಲ ಗ್ರಾಮಗಳನ್ನ ತಿರುಗಾಡಿದ್ರಲ್ಲ, ಎಲ್ಲ ವಿಲೇಜ್ಗಳಲ್ಲಿ ನಾವು ತಿರುಗಾಡಿದ್ರಿ. ಈಗ ದೇವದುರ್ಗ ಆಯಿತು, ಮಾನವಿ ಆಯಿತು, ಗ್ರಾಮೀಣ ಆಯಿತು, ಎಲ್ಲ ಕ್ಷೇತ್ರದಲ್ಲಿ ನನ್ನ ಮೊದಲಿಂದ ನನ್ನ ಜೊತೆ ಜನರ ಸಂಪರ್ಕ ಇದೆ, ಕಾರ್ಯಕರ್ತರ ಸಂಪರ್ಕ ಇದೆ, ಎಲ್ಲರ ಒಲವಿದೆ. ಅದು ಎಲ್ಲಿ ಪಕ್ಷ ಎಲ್ಲಿ ತೀರ್ಮಾನ ಮಾಡ್ತದೆ. ನಮ್ಮ 3 ಕ್ಷೇತ್ರ ಎಷ್ಟಿ ಮೀಸಲ, ಯಾಕಂದ್ರೆ ನಮ್ಮ ಮೀಸಲಾತಿ ಕ್ಷೇತ್ರದಲ್ಲೇ ನಾವು ಕೇಳ್ಬೇಕಲ್ಲ. ನಾಳೆ ಡಿಲಿಮಿಟೇಷನ್ ಚೇಂಜ್ ಆಗಿಲ್ಲ ಜನರಲ್ ಆದರೆ 28ಕ್ಕೆ ಆಗತ್ತಾ? ಆದರೆ ಬೇರೆಯವರಿಗೆ ಸಾಮಾನ್ಯ ಕ್ಷೇತ್ರದವರಿಗೆ ಅವಕಾಶ ಕೊಡಬೇಕಾಗ್ತದೆ ಪ್ರತಿ ಸರಿ. ಸುಮಾರು ವರ್ಷದಿಂದ ಈಗ ನಮ್ಮಲ್ಲಿ ದೇವದುರ್ಗದಲ್ಲಿ ಮೊದಲು SC ಮೀಸಲಾತಿ ಇತ್ತು. ಹೌದು, ಆಮೇಲೆ ST ಆಯ್ತು. ಈಗ ಜನರಿಗೆ ಎಲ್ಲೋ ಒಂದ್ ಕಡೆ ಬೇರೆಯವರು ಸಾಮಾನ್ಯ ಜನರಿಗೆ ಅವ್ರಿಗೆ ಆಸೆ ಇಟ್ಟುಕೊಂಡಿದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಹೌದು. ಬಿ ವಿನಾಯಕ್ ಅವ್ರು ಮಾಡಿದ ತಪ್ಪೇನು? ಕಾಂಗ್ರೆಸ್ ಅನ್ಯಾಯ ಮಾಡಿದ್ ಯಾಕೆ? ಅದು ಅವ್ರಿಗೆ ಯಾಕೋ ನನಗೆ ಎಲ್ಲಿಯಾದ್ರೂ ಅವಕಾಶ ಕೊಡ್ತೀವಿ ಅಂತೇಳಿ ಹೇಳಿದ್ರು. ನನಗೆ ನನ್ನ ಭಾವನೆಗಳಿಗೆ ಅವರು ಪೂರಕವಾಗಿ ಸ್ಪಂದಿಸಿ ಮಾತು ಕೊಟ್ಟದಕ್ಕೆ ನಾನು ಅವರನ್ನ ನಂಬಿಕೊಂಡು, ಪಕ್ಷದ ನಾಯಕರನ್ನ ನಂಬಿಕೊಂಡು ನಾನು ಮುಂದುವರೆದೆ. ಕೊನೆಗಳಿಗಲ್ಲಿ ಅಲ್ಲಿ ಕೊಡಲ್ಲ, ಇಲ್ಲಿ ಕೊಡಲ್ಲ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಪಲಿಲ್ಲ. ನೀವು ಹೇಳಿದ್ರಿ, ನಾನಲ್ಲಿ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ರಿ. ಎಲ್ಲರ ಮನೆ ಒಂದೇ ಇದಕ್ಕೋಸ್ಕರ ಮಾಡೋದು. ನಾನು ಲೋಕಸಭಾ ಕ್ಷೇತ್ರ, ನಾನು MP ಇದ್ದೆ, ನಾನು ತಂದೆಯವರು MP ಇದ್ರು. ನಾನು ತಾಲೂಕು ಸೀಮಿತ ಮಾಡ್ಬಿಟ್ರೆ ನಾನು ಅಲ್ಲಿ ಮುಂದೆ ನನಗೆ MP ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡೋದಿಲ್ಲ, ನನಗೆ MLA ಕೊಡ್ರಿ ಅಂತ ಎಲ್ಲಾದ್ರೂ ಕೊಡ್ತು ಅಂದ್ರು. ಅದು ಎಲ್ಲಾದ್ರೂ ಮಾನವಿಯರು ಕೊಟ್ಟು, ಮಾನವಿ ಏಜ್ ಆಗಿದೆ ಯಜಮಾನ್ಗೆ 87-80. ಉದ್ದೇಶಪೂರ್ವಕವಾಗಿ ಬೋಸರಾಜ್ ಅವರು ಹಂಪಯ್ಯ ನಾಯಕಿಗೆ ಟಿಕೆಟ್ ಕೊಡಬೇಕು, ಬಿ ವಿನಾಯಕಿಗೆ ಟಿಕೆಟ್ ಕೊಟ್ಟು ತಪ್ಪಿಸ್ಬೇಕು ಅಂತ ಪಿತೂರಿ ಮಾಡಿದ್ರೆ ಅನ್ನೋ ಚರ್ಚೆ ನಡೆಯುತ್ತೆ ವಿಧಾನಸೌಧದ ಮೊಗಸಲ್ಲಿ. ಅದು ಆಗಿದೆ, ಅದಾಗಿದೆ. ಅದಾದ್ಮೇಲೆ ಅವ್ರಿಗೆ ಏನಂದ್ರೆ ವೈಯಕ್ತಿಕ ಯಾಕೆ ಬಂತು ಗೊತ್ತಿಲ್ಲ.
ಅವ್ರು ಮುಂಚೆಯಿಂದ ನನ್ನ ಜೊತೆಗಿದ್ರು, ನನ್ನ ಪರವಾಗಿದ್ರು, ನನ್ನ ಜೊತೆಗಿದ್ರು. ಕೊನೆಗಳಿಗೆಲ್ಲ ಅವ್ರಿಗೆ ಏನು ಬಂತು ವಿಚಾರ ಏನಾಯ್ತು ಗೊತ್ತಿಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿದ್ದು ವಿಚಾರ. ಅವರು ಮತ್ತೆ ನೀವು MP ಗೆ ನಿಲ್ಲವಂತ್ರಿ, MLA ಬೇಡ ಆಗಲ್ಲ, ಅವರು ಬೇರೆಯವ್ರು ಒಪ್ತಾ ಇಲ್ಲ ಲೀಡರ್ಗಳು ಅಂತ ಹೇಳಿದ್ರು. ಅಂದ್ರೆ ಬೋಸರಾಜ್ ನನಗೆ ಗೊತ್ತು. ಆಯ್ತು ಅಷ್ಟೇ. ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಅಲ್ಲಿ ಮಾನ್ವಿ ಟಿಕೆಟ್ ನ ತಪ್ಪಿಸಿದ್ದು ಬೋಸರಾಜ್ ಅವರು ಅಂತ ನಿಮಗೆ ಗೊತ್ತಿದೆ ಅಲ್ಲ? ನೀವು ಆರೋಪ ಮಾಡಕ್ ರೆಡಿ ಇಲ್ಲ ಅಲ್ಲ, ಆರೋಪ ಅಂತಲ್ಲ. ಅವರು ಪ್ರಾರಂಭದಿಂದ ನನಗೆ ಅದಕ್ಕೆ ನನ್ನ ಪರವಾಗಿ ಸ್ಪಂದನೆ ಮಾಡಿದ್ರು. ಅವರು ಕೊನೆಗಳಿಗೆ ಎದಕ್ಕಾಯ್ತು ಅವ್ರಿಗೆ ರಾಜಕೀಯ ಇದಾಯ್ತು. ಯಾಕಂದ್ರೆ ರಾಯಚೂರಲ್ಲಿ ಅವ್ರಿಗೆ ಅವಕಾಶ ಇತ್ತು. ಅವರಾದ್ರೆ ಗೆಲ್ಲುವಂತ ಅವಕಾಶ ಇತ್ತು ರಾಯಚೂರಲ್ಲಿ. ಬೋಸರಾಜ್ ಗೆಲ್ಲುವಂತ ಅವಕಾಶ ಇತ್ತು. ಅವ್ರಿಗೆ ಟಿಕೆಟ್ ಆಗೋದು ಕೊನೆಗೆ ಒಂದು ಅವಕಾಶ. ರಾಜಕೀಯ ಕೊನೆಯಲ್ಲಿ ನಾನು ಒಂದು ಶಾಸಕನಾಗಬೇಕು, ರಾಯಚೂರು ಇಷ್ಟು ವರ್ಷ ಇದು ಮಾಡಿದ್ದೀನಿ ಅಂತೇಳಿ ಅವಕಾಶ ಇತ್ತು. ನಾವು ಅವ್ರಿಗೆ ಪರವಾಗಿ ನಾವು ಇದು ಮಾಡಿದ್ವಿ. ಅದ್ರ ಪಕ್ಷ ಮೈನಾರಿಟಿ ಅಲ್ಪಸಂಖ್ಯಾತರು ಕೊಡುವಂಥ ಸಂಪ್ರದಾಯ ಮೊದಲಿಂದ ಇದ್ರಿಂದ ಅಲ್ಪಸಂಖ್ಯಾತ ಕೊಡಲೇಬೇಕಾಗ್ತದೆ. ಯಾಕಂದರೆ ಕಾಂಗ್ರೆಸ್ನ ಬೆನ್ನೆಲುಬು ಅವರು ಅಲ್ಪಸಂಖ್ಯಾತರು ಅಂತೇಳಿ ಅವರ ಪರವಾಗಿ ತೀರ್ಮಾನ ತೆಗೆದುಕೊಂಡು ಇವರಿಗೆ ಅವಕಾಶ ತಪ್ಪಿದಕ್ಕೋಸ್ಕರ ಅದ್ರ ಪರಿಣಾಮ ನನಗಾಯ್ತು ಅಷ್ಟೇ. ಓಕೆ, ತುಂಬಾ ಚೆನ್ನಾಗಿ ನೆನಪಿದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾಗಲೇ ಏಕಾಏಕಿ ಹೋಗಿ JP ನಡ್ಡಾ ಅವರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಕೋಬಿಟ್ರು. ಹೌದು, ಅಲ್ಲಿಗೆಲ್ಲ ಸರಿ ಆಗೋಯ್ತು ಅಂತ ಅನ್ಸಿತ್ತು ಆ ಕ್ಷಣಕ್ಕೆ? ಈ ಭಾವನೆಗಳಿಗೆ ಏನಾದರೂ ಭಾವನೆಗಳು ಹೆಂಗಿರ್ತವಂದ್ರೆ ಆವಾಗ ಒಂಥರ ಎಮೋಷನಲ್ ಇರ್ತೀವಿ ನಾವು. ಕ್ರೂಷಿಯಲ್ ಟೈಮಲ್ಲಿ ಅಂತಿಮ ಗಳಿಗೆಯಲ್ಲಿ ಏನಾಯ್ತು ಬರೋದು, ನಮಗೇನ ನಿರೀಕ್ಷೆ ಇಟ್ಟಿದ್ವಿ, ಅದಕ್ಕೆ ನಿರೀಕ್ಷೆಗೆ ಅವಕಾಶ ತಪ್ಪಿತು. ನನಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ತಿಂಡಿ ತಿನ್ನಕ್ಕೆ ಮನಸ್ಸಾಗ್ತಿಲ್ಲ, ಏನಕ್ಕೂ ಇದ್ದಿಲ್ಲ. ಮತ್ತು ಜಿಲ್ಲೆಯಲ್ಲಿ ನಮ್ಮದೇ ಆದ ಒಂದು ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೆ. ಜಿಲ್ಲಾಧ್ಯಕ್ಷನಾಗಿದ್ದಾಗಿ ನಾನು ಯಾವೆಲ್ಲ ಗುಂಪುಗಳನ್ನು ಸರಿ ಮಾಡಿಕೊಂಡು, ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಪಕ್ಷವನ್ನು ಸದೃಢಗೊಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಒಳ್ಳೆ ಭವಿಷ್ಯತ್ತು. ಸರ್ಕಾರ ಬರ್ತದೆ ಗೊತ್ತಿತ್ತು ನನಗೆ. ಆಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷನೇ ರಾಜ್ಯದಲ್ಲಿ ಅಧಿಕಾರ ಬರ್ತಾನೆ ಕಾನ್ಫಿಡೆಂಟ್ ಇತ್ತು, ಅದು ಗ್ಯಾರಂಟಿ ಇತ್ತು. ಆದಾಗ್ಯೂ ನನ್ನ ರಾಜಕಾರಣ ನಾನು ನೋಡ್ಬೇಕಲ್ಲ, ನಾನು ಯಾಕೆ ಒಂದು ಇದಕ್ಕೆ ನನಗೊಂದು ಮೀಡಿಯಾ ಬೇಕು. ಜನರ ಸೇವೆ ಮಾಡಕ್ಕೆ, ಅಧಿಕಾರದಲ್ಲಿ ಜನ ಸೇವೆ ಮಾಡ್ಲಿಕ್ಕೆ ಒಂದು ಮೀಡಿಯಾ ಬೇಕು, ಯಾವುದೋ ಒಂದು ಪಕ್ಷ ಬೇಕು. ನಾವೆಲ್ಲ ಯಾವ ಪಕ್ಷಕ್ಕೇನು ಜ್ಯೋತಿ ಬಿದ್ದಿಲ್ಲ. ಎಲ್ಲಿ ಒಳ್ಳೆತನ ಇರುತ್ತೆ ಇಲ್ಲಿ ಪಕ್ಷಕ್ಕೆ ಸಿದ್ಧಾಂತ. ಈಗ ಸಿದ್ಧಾಂತ ಈ 2 ಸಿದ್ಧಾಂತಗಳ ಮೇಲೆ ಇವು ಪಕ್ಷಗಳು ಇದಾವೆ. ಕರೆಕ್ಟ್. ನ್ಯಾಷನಲ್ ಪಾರ್ಟಿಗಳು. ರೀಜನಲ್ ಪಾರ್ಟಿಲಿ ಅಂದ್ರೆ ಸಾಮೂಹಿಕವಾಗಿ ಎಲ್ಲರಿಗೂ ಅವಕಾಶ ಇರ್ತದೆ. ರೀಜನಲ್ ಪಾರ್ಟಿಲಿ ಅದು ಒಂಥರ ಪ್ಯಾಷನ್ನೇ ಬೇರೆ, ನ್ಯಾಷನಲ್ ಪಾರ್ಟಿ ಪ್ಯಾಷನ್ನೇ ಬೇರೆ. ಇಲ್ಲಿ ವ್ಯಕ್ತಿಗತವಾದ ಒಂದು ಫೋಕಸ್ ಇರಲ್ಲ. ಪಕ್ಷಕ್ಕೆ ಏನ್ ಬೇಕು, ಯಾರು ಬೇಕು ಸಮಯ ಸಂದರ್ಭ ಬಳಸ್ಕೊಂತಾರೆ ನ್ಯಾಷನಲ್ ಪಾರ್ಟಿಯಲ್ಲಿ. ಆ ರೀಜನಲ್ ಪಾರ್ಟಿಲಿ ಅಂದ್ರೆ ವ್ಯಕ್ತಿಗತವಾಗಿ ಯಾವನಲ್ಲಿ ವ್ಯಕ್ತಿತ್ವ ಇದೆ, ಯಾವನಲ್ಲಿ ಸಾಮರ್ಥ್ಯ ಇದೆ, ಅವನ್ನ ಗುರುತಿಸಿ ಬಳಸುವಂತ ಕೆಲಸ ರೀಜನಲ್ ಪಾರ್ಟಿಲಿ ಆಗ್ತದೆ. ಸರ್, ನಿಮ್ಮ ರಾಜಕೀಯ ಅನುಭವ ತುಂಬಾ ದೊಡ್ಡದು. ಆದ್ರೂ ನನಗನ್ಸಿದ್ನ ನಾನ್ ಕೇಳೋದು, ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ, ಮೆಜಾರಿಟಿ ಬರುತ್ತೆ ಅಂತ ನಿಮಗೆ ಗೊತ್ತಿತ್ತು? 100% ನನ್ನ ಕಾರ್ಯಕರ್ತರು ಕಾಂಗ್ರೆಸ್ ಬೆಲ್ಟ್ ಇರುವಂತ ದೇವದುರ್ಗದಲ್ಲಿ 2023 3,000 ಕುಸ್ತ ಹೋಗುತ್ತೆ ಕಾಂಗ್ರೆಸ್. ವೈ ನಾಟ್? BV ನಾಯಕ ಅದು ಕಾರಣ ನಾನೇ. ನೀವೇ ಬೇಡ ಅಂತ ಬಿಟ್ಬಿಟ್ರಿ. ನಾನು ಓದು ಪಕ್ಷ ಬಿಟ್ಟು ಓದಿದ ಪರಿಣಾಮ ಅದು, ಬೇರೆ ಏನಿಲ್ಲ. ನೀವೇ ದೇವದುರ್ಗ ಕಾಂಗ್ರೆಸ್ ಟಿಕೆಟ್ ಕೇಳಬಹುದಿತ್ತಲ್ಲ? ಅದು ಕೊಡ್ತು ಬಂದಿಲ್ಲ. ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾನು ಮಿನಿಸ್ಟರ್ ಮಾಡಕ್ ಪ್ರಾಮಿಸ್ ಮಾಡಿದ್ರು. ಎಲ್ಲರೂ ಎಲ್ಲ ಲೀಡರ್ಸ್, ಸುಜ್ಜಾವ್ ಲೀಡರ್ ಎಲ್ಲರೂ ನನಗೆ ಪ್ರಾಮಿಸ್ ಮಾಡಿದ್ರು. ಫಸ್ಟ್ ಇದರಲ್ಲೇ ಕ್ಯಾಬಿನೆಟ್ ವೈಯಕ್ತಿಕ ನಿರ್ಧಾರ ಅವಕಾಶ ಕೊಡ್ತೀವಿ, ನೀವು ದೇವದುರ್ಗ ಇಲ್ಲ ಅಂತ ಹೇಳಿದ್ರು. ನಾನು ಡಿಸೈಡ್ ಮಾಡಿದೆ ದೇವದುರ್ಗ ಬೇಡ ಅಂತ ಹೇಳಿ. ಕೆಲವು ವೈಯಕ್ತಿಕ ಕಾರಣಗಳು. ಕರೆಕ್ಟ್ ಸರ್, 100% ವೈಯಕ್ತಿಕ ಕಾರಣಗಳು. ಕೆಲವೆಲ್ಲ ಎಲ್ಲರೂ ರಾಜಕಾರಣ ದೇವದುರ್ಗದಲ್ಲಿ ಮಾಡೋದು ಬೇಡ ಅಂತೇಳಿ ನಾನು MP ಹೆಂಗೂ ಬಿಟ್ಕೊಡ್ತಿದ್ದೆ ಪೋಸ್ಟ್. MP ಸೀಟ್ ನಾನು ಬೇಡ ಅಂತೇಳಿ ನಾನು ಇಷ್ಟ ಇಲ್ಲ. ಅದ್ರ ಬದಲು ನನಗೆ ಇಲ್ಲಿ ಬೇರೆ ಕ್ಷೇತ್ರದಲ್ಲಿ ಕೊಡೋದು ನಾನು ಕೇಳಿದ್ದೆ ಅಷ್ಟೇ. ಅಲ್ಲಿ ಟಿಕೆಟ್ ಕೊಡೋದು ಬಿಡೋದು ಯಾರ್ಯಾರು ಕೊಟ್ಟು ನಾನು ಅದ್ರ ಇಂಥವ್ರಿಗೆ ಕೊಡು ಅಂತ ಹೇಳಿಲ್ಲ. ನಿಮ್ದು ಯಾವ್ದು ಶಿಫಾರಸ್ ಇರ್ಲಿಲ್ಲ ಅಲ್ಲಿ? ಆಯ್ತು ಸರ್, ಎಲ್ಲವೂ ಸರಿ. ಬಿಜೆಪಿಗೆ ಬಂದ್ರಿ, ಚುನಾವಣೆ ವ್ಯತ್ಯಾಸಗಳಾಯ್ತು, ಓಕೆ, ವಿಧಾನಸಭೆ. ಬಟ್ ಲೋಕಸಭೆಗೆ BV ನಾಯಕ್ ಅವರು ಸ್ಪರ್ಧಿಸಬಹುದಿತ್ತು. ಟಿಕೆಟ್ ಬಿಜೆಪಿ ಅವರು ಲೋಕಸಭೆಗೂ ಕೊಡ್ಲಿಲ್ಲ. ನಾನು ಬಿಜೆಪಿಯಲ್ಲಿ ಎಲೆಕ್ಷನ್ ಮಾನವಿ ಚುನಾವಣೆ ಆದ ಮೇಲೆ ನಾನು ಪತ್ರಿಕಾಗೋಷ್ಠಿ ಇದೇ ಮನೆಯಲ್ಲೇ 2 ಸಲ ಪತ್ರಿಕಾಗೋಷ್ಠಿ ಮಾಡಿ ನಾನು ಚುನಾವಣೆಗೆ ಯಾವುದೋ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೇಳೋದಿಲ್ಲ, ಸ್ಪರ್ಧೆ ಮಾಡಕ್ಕೆ ಹೋಗೋದಿಲ್ಲ. ನಾನು ಇದೀಗ ತಾನೇ ಎಲೆಕ್ಷನ್ಗೆ ಎದುರಿಸಿ ನಾನು ಚುನಾವಣೆ ಸೋತಿದ್ದೀನಿ. ಮತ್ತೆ ಎಲೆಕ್ಷನ್ ಪದೇ ಎಲೆಕ್ಷನ್ ಮಾಡೋಂಥ ಶಕ್ತಿ ನನ್ನಲ್ಲಿಲ್ಲ. ನಾನು ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೇಳೋದಿಲ್ಲ ಅಂತ ಹೇಳಿದ್ದೀನಿ ನಾನು ಪ್ರೆಸ್ ಮೀಟ್ ಅಲ್ಲಿ. ಆದ್ರೆ ಪಕ್ಷದ ನಾಯಕರು, ಉನ್ನತ ನಾಯಕರು ನನಗೆ ನೀವು ಸೂಕ್ತ ಅಭ್ಯರ್ಥಿ, ನೀವೇ ತಯಾರಾಗಬೇಕು, ಅದು ಸರ್ವೆ ಎಲ್ಲ ನಿಮ್ಮ ಪರವಾಗಿ ಅದ, ಅದು ಇರುವಂಥ ಹಾಲಿ ಲೋಕಸಭಾ ಸದಸ್ಯರದ ಪರ್ಫಾರ್ಮೆನ್ಸ್ ಸರಿಗಿಲ್ಲ, ಅವ್ರಿಗೆ ಬದಲಾವಣೆ ಮಾಡ್ತೀವಿ, ನೀವು ರೆಡಿ ಆಗಬೇಕು, ನೀವು ಪತ್ರಿಕಾಗೋಷ್ಠಿ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದರು. ಬೊಮ್ಮಾಯಿ ಇರ್ಬೋದು, ಭಾಳಷ್ಟು ಜನ ರಾಜ್ಯದ ನಾಯಕರು.
ನಾನು ಅವಾಗ ಪ್ರೆಸ್ ಮೀಟ್ ಮಾಡಕ್ ಹೋಗಿರ್ಲಿಲ್ಲ. ಅದ್ಯಾಗ ಅವ್ರು 4-4 ಸಲ ಒತ್ತಾಯ ಮಾಡಿದ್ರು, ಯಾಕೆ ನೀವು ನಾವೆಲ್ಲ ನಿಮ್ಮನ್ನ ಲೋಕಸಭಾ ಸದಸ್ಯ ಮಾಡ್ಬೇಕು ನೋಡ್ಬೇಕಂತ ಆಸೆ ಇದೆ, ನೀವೆಲ್ಲ ನಾವು ಅವಕಾಶ ಕೊಡ್ತೀವಿ, ನೀವ್ಯಾಕ ಅದ್ರ ಬಗ್ಗೆ ನೀವು ಪ್ರೆಸ್ ಮೀಟ್ ಮಾಡ್ತಿಲ್ಲ ಅಂತೇಳಿ ಅವರು ನಮ್ಗೆ ಇದು ಮಾಡಿದಾಗ ಕೊನೆಗಳಿಗೆ ಮಾಡಿದ್ವಿ ಅಷ್ಟೇ. ಅವಕಾಶಕ್ಕೆ ಸಿಕ್ಕರೆ ಮಾಡ್ತೀವಿ ಅಂತೇಳಿ. ಆಮೇಲೆ ಬಳಸುವ ಕೊನೆಗೆ ಅವರು ಹಾಲಿ ಲೋಕಸಭಾ ಸದಸ್ಯರಿಗೆ ಸೀಟ್ ಕೊಟ್ಟರು. ಅದು ಗೊತ್ತಿದ್ದೇ ಕೊಟ್ಟರು, ಅವರು ಸೋಲ್ತಾರೆ ಅಂತ ಗೊತ್ತಿದ್ದೇ ಕೊಟ್ಟರು. ಓಕೆ ಸರ್, ವೈಯಕ್ತಿಕವಾಗಿ ಒಂದು ಪ್ರಶ್ನೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಬೇಕು ಅನ್ಸುತ್ತಾ ಇಲ್ಲೋ, ನಿಮ್ಮಷ್ಟು ಇನ್ನೋಸೆಂಟ್ ಆಗಿದ್ರೆ ಕೋಪ ತೋರ್ಸಲ್ಲ, ಬೇಸರ ತೋರ್ಸಲ್ಲ, ಭಾವನೆಗಳನ್ನ ತೋರ್ಸಲ್ಲ, ಒಬ್ರ ವಿರುದ್ಧ ಟೀಕಾ ಪ್ರಹಾರವಾಗಿ ಮಾತಾಡಲ್ಲ, ಇವತ್ತು ರಾಜಕೀಯ ಮಾಡಕ್ ಸಾಧ್ಯನಾ ಸರ್? ಯಾಕೆ ಇಷ್ಟೊಂದು ಶಾಂತವಾಗಿ ಇಷ್ಟೊಂದು ತಾಳ್ಮೆಯಿಂದ ಇರ್ತೀರಾ? ಅಲ್ಲ, ರಾಜಕಾರಣದಲ್ಲಿ ಇದು ಸಾರ್ವಜನಿಕ ಜೀವನದಲ್ಲಿ ನಾವೊಂದು ಶಿಸ್ತನ್ನು ಪಾಲಿಸ್ಬೇಕು. ಜೊತೆಗೆ ಯಾವುದು ಮನೆಯಲ್ಲಿ ನಾವು ಅನ್ಕೊಂಡಂಗೆ ಏನು ನಡೀತದೆ ಹೊರಗೆ ಸಾರ್ವಜನಿಕ ನಡೆಯಲ್ಲ. ಇಲ್ಲಿ ಎಲ್ಲವನ್ನೂ ಸಾಲಿಂದ ಹೋಗ್ಬೇಕಾಗ್ತದೆ. ಜನರ ಪ್ರೀತಿ ವಿಶ್ವಾಸ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ನಮ್ಮನ್ನ ಅವರು ಪ್ರೀತಿ ವಿಶ್ವಾಸದಿಂದ ಒಂದು ಸ್ಥಾನಮಾನದಲ್ಲಿ ಕೂಡಿಸ್ತಾರೆ. ಯಾವಾಗ ಪ್ರೀತಿ ವಿಶ್ವಾಸ ಕಮ್ಮಿ ಆದಾಗ ಅವ್ರು ನಮ್ಗೆ ಎಲ್ಲಿ ಕೂಡಿಸೋ ಅಲ್ಲಿ ಕೂಡಿಸ್ತಾರೆ. ಅದನ್ನು ಸ್ವೀಕಾರ ಮಾಡಬೇಕು, ಇದನ್ನು ಸ್ವೀಕಾರ ಸರ್, ಅದನ್ನ ಜನ ತೀರ್ಮಾನ ಮಾಡಬೇಕು. ಆದ್ರೆ ಇವತ್ತಿನ ರಾಜಕೀಯ ಆಗಿದ್ರೆ ಪಕ್ಷಗಳ ತೀರ್ಮಾನ ಮಾಡ್ತಾರೆ, ಗೆಲ್ಲವ್ರಿಗೆ ಟಿಕೆಟ್ ಕೊಡಲ್ಲ. ನೀವ್ ಹೇಳಿದ 100% ಸತ್ಯ. ಪಕ್ಷದ ಕೆಲವು ನಾಯಕರು ಮಧ್ಯವರ್ತಿ ನಾಯಕರಿಗೆಲ್ಲ ವೈಯಕ್ತಿಕ ಹಿತಾಸಕ್ತಿಗಳು ಬಹಳ, ಪಕ್ಷದ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿ ಬಹಳ ಮನ್ನಣೆ ಕೊಡ್ತಾರೆ. ನನಗೆ ಕೆಲವು ನಾಯಕರು ಅವ್ರಿಗೆ ಸರ್ವೆ, ಆಂತರಿಕ ಸರ್ವೆ, ಜನರ ಬಾಯಿಯಲ್ಲಿ ಏನ್ ಬರ್ತದೆ, ಸ್ಥಳೀಯ ಮಟ್ಟದಲ್ಲಿ, ವಿಲೇಜ್ ಗ್ರಾಮೀಣ ಮಟ್ಟದಲ್ಲಿ ಏನ್ ಸರ್ವೆ ಮಾಡಿದ್ರು ಅದು ಪ್ರಸ್ತುತ ಸರ್ವೆಗೆ ಬೆಲೆನೇ ಕೊಡ್ಲಿಲ್ಲ. ಈಗ ಅದೇನಂದ್ರೆ ಹಿಂದೆ ಮೋದಿ ಅವರ 2ನೇ ಅವಧಿಯಲ್ಲಿ ಏನು ದೇಶದ ಜನರು ಬಹಳ ಎನಾನಮಸ್ ಇದೆಲ್ಲ ಕಡೆ ಬೆಂಬಲ ವ್ಯಕ್ತಪಡಿಸಿದ್ರು. ಪುಲ್ವಾಮಾ ಇನ್ಸಿಡೆಂಟ್ ಆಯ್ತದೆ, ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಮೋದಿ ಅವರ ನಾಯಕತ್ವಕ್ಕೆ ಜನ ಬಹಳ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ 2/3 ಮೆಜಾರಿಟಿಗೆ ಹೆಚ್ಚು ಈ ದೇಶದಲ್ಲಿ ಕೊಟ್ಟರು. ಸಂದರ್ಭ ಅದೇ ಅನುಕೂಲ ವಾತಾವರಣ ಈಗ ರಾಮ ಮಂದಿರ ಆಗಿದೆ ಅಂತೇಳಿ ಯಾರಾದ್ರೂ ಗೆಲ್ತಾರೆ ಅಂತ ಬಂತು, ಓವರ್ ಕಾನ್ಫಿಡೆನ್ಸ್ ಬಂತು. ಅದು ಇಲ್ಲಿರುವಂತ ಕೆಲವು ನಾಯಕರು ಈಗ ನೋಡ್ರಿ, ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ವಾಶೌಟ್ ಆಯ್ತು. ಹೌದು, ಬಿಜೆಪಿ ಒಂದು ಕ್ಷೇತ್ರ ಗೆಲ್ಲಕ್ಕಾಗಲಿಲ್ಲ. ಅದರ ಜವಾಬ್ದಾರಿ ಈಗ ಈ ರಾಜ್ಯದ ನಾಯಕರು ಅದ್ರ ಬಗ್ಗೆ ಯಾರು ಹೈಕಮಾಂಡಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಬಹಳ ಕಠೋರವಾಗಿ ಮಾಡ್ಬೇಕಾಯ್ತು, ಮಾಡಲಿಲ್ಲ. ಹೈಕಮಾಂಡಿಗೆ ವಸ್ತು ಪರಿಸ್ಥಿತಿ ಹೇಳಿದ್ರೆ, ಯಾಕಂದ್ರೆ ನಮಗೆ ನಾವು ಕಾಂಗ್ರೆಸ್ನಿಂದ ತಂದೆಯವರು 45 ವರ್ಷದಿಂದ ಗುರುತಿಸ್ಕೊಂಡಿದ್ವಿ. ಕಾಂಗ್ರೆಸ್ ವೋಟ್ ಮತ ಬ್ಯಾಂಕ್ ನಾವು ಸೆಳಿತಾ ಇದ್ವಿ. ಹೌದು, ಬಿಜೆಪಿಗೆ ರಿಸಲ್ಟ್ ಅನುಕೂಲಕರವಾಗ್ತಿತ್ತು ಪಕ್ಷಕ್ಕೆ. ಆದ್ರೂ ಅದು ಆಗೋಗಿದೆ, ಅದರಿಂದ ಚಿಂತಿಸಿ ಫಲ ಇಲ್ಲ. ಈಗ BV ನಾಯಕ್ ಅವರು ತಾತ್ಕಾಲಿಕವಾಗಿ ಪದೇ ಹೇಳ್ತೀನಿ, ರಾಜಕೀಯದಿಂದ ನಿವೃತ್ತಿ ಆಗಿದ್ದೀರಾ? ಅಲ್ಲ, ನಾನು ನಿರ್ಲಿಪ್ತವಾಗಿದ್ದೀನಿ ಅಷ್ಟೇ, ಯಾವುದೂ ಹೆಚ್ಚಿಗೆ ತೋರಿಸ್ಕೊಳಕ್ಕಾಗಲ್ಲ. ಯಾವುದೇ ಬಿಜೆಪಿ ಹೋರಾಟಗಳಲ್ಲಿ ಕಾಣಿಸ್ಕೊಳ್ಳಲ್ಲ, ಸ್ಟ್ರೈಕ್ಗಳಲ್ಲಿ ಕಾಣಿಸ್ಕೊಳ್ಳಲ್ಲ, ಆಕ್ಟಿವ್ ಆಗಿ ಹೋಗ್ತೀನಿ. ಅದು ಅವರ ವೈಯಕ್ತಿಕವಾಗಿ ಆಮಂತ್ರಣ ಕೊಟ್ಟಾಗ ಬರ್ಲೇಬೇಕಂದ್ರೆ ನಾನು ಖಂಡಿತ ಭಾಗವಹಿಸ್ತಿದ್ದೆ. ಪಕ್ಷ ಆಮಂತ್ರಣ ಕೊಟ್ಟಾಗ ಖಂಡಿತ ಹೋಗ್ತಿದ್ದೀನಿ. ಓಕೆ. ಆದ್ರೆ ಅಲ್ಲ, ನಾವೇನಂತಂದ್ರೆ ಈಗ ಜನ ಬರ್ತಾರೆ, ಇವತ್ತಿಗೂ ಜನ ದಿವಸ 100 ಜನ ಗಟ್ಟಲೆ ಸಂಖ್ಯೆ ತುಂಬಾ ಜನ ಬರ್ತಾರೆ. ಆದ್ರೆ ಅವ್ರಿಗೆ ಸ್ಪಂದಿಸಕ್ಕೆ ನಮಗೆ ಕೆಲವೊಂದು ಕಡೆ ಮುಜುಗರ. ಅಧಿಕಾರಿಗಳಿಗೆ ಬೆಲೆ ಕೊಡ್ತಾರೆ ಕೇಳ್ತಾರೆ ಅಂದ್ರೆ ಒಂದು ಮಂತದವರೆಗೆ ಕೇಳ್ತಾರೆ. ನಾವು ಅಧಿಕಾರದಲ್ಲಿ ಇಲ್ಲ, ನಾವು ಅವ್ರಿಗೂ ಅನ್ನೆಸರಿ ಡಿಸ್ಟರ್ಬ್ ಮಾಡೋದು ಸರಿ ಕಾಣಲ್ಲ. ಹಿಂಗಾಗಿ ನಾವು ಸ್ವಲ್ಪ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಅಂದ್ರೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ಅಟೆಂಡ್ ಮಾಡಿ ಉಳಿದ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ವಿ. ಯಾಕಂದ್ರೆ ಮುಜುಗರ ಆಗ್ತದೆ ನಮ್ಗೆ ಪದೇ ಹೇಳಕ್ಕೆ. ರಾಜ್ಯ ಬಿಜೆಪಿಲೆಲ್ಲ ಸರಿ ಇದೆಯಾ? ನನಗೇನು ನಾಯಕರಲ್ಲಿ ಹೊಂದಾಣಿಕೆ ಅಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಲ್ಲ. ದೊಡ್ಡವರ ಹಿರಿಯ ನಾಯಕರಲ್ಲಿ ಪಕ್ಷದ ಏನಂದ್ರೆ ಕೇಂದ್ರದ ನಾಯಕರು ಈ ಕಡೆ ಗಮನ ಕೊಟ್ಟು ಸ್ವಲ್ಪ ಸರಿಪಡಿಸುವಂತ ಕೆಲಸ ಆದ್ರೆ ಒಂದೇನಂದ್ರೆ ಮೆರಿಟ್ ಮೇಲೆ ಅಧಿಕಾರಕ್ಕೆ ಬಂದ್ರೆ ಆ ಪಕ್ಷದಲ್ಲಿ ಒಂದು ತಾಕತ್ತಿದೆ ಅಂತ ಅನ್ಬೇಕು. ಈಗ ನಮ್ಮ ರಾಜ್ಯದ ಮಟ್ಟಿಗೆ ದೇಶದಲ್ಲಿ ಮೋದಿ ಅವರದ್ದು ನೇತೃತ್ವದಲ್ಲಿ ಮೆರಿಟ್ ಮೇಲೆ ಸರ್ಕಾರ ಬರ್ತದೆ, ಮೆರಿಟ್ ಮೇಲೆ ಎಂಪಿಗಳು ಗೆದ್ದು ಬರ್ತಾರೆ, ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕೆ ಬರ್ತದೆ. ಅದು ಮೋದಿ ಅವರ ನಾಯಕತ್ವದ ಆಡಳಿತದ ಒಂದು ವೈಖರಿ. ಅದೇ ಪ್ರಕಾರ ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಇದರಲ್ಲಿ ಅಂದ್ರೆ ಮೆರಿಟ್ ಮೇಲೆ ಹೇಳ್ತೀನಿ ನಾನು. ಅಂಡು ಅಡ್ವಾಂಟೇಜ್ ಕಾಂಗ್ರೆಸ್ ದಿವಾಳಾಗಿ ಕಾಂಗ್ರೆಸ್ ಅಲ್ಲಿ ಗುಂಪುಗಳಾಗಿ ಅದರ ಅಂಡು ಅಡ್ವಾಂಟೇಜ್ ನಾವು ಗೆಲ್ಲೋದು ಅದಲ್ಲ, ಅದು ಮೆರಿಟ್ ಮೇಲೆ ಅಂದ್ರೆ ಜನ ಬಯಸಿ
ಪಕ್ಷ ತುಲನೆ ಮಾಡಿ ಕಾಂಗ್ರೆಸ್ಗಿಂತ ಅಂದ್ರೆ ಈಗ ಒಂದ್ ಸಲ ಗೆಲ್ಸದಲ್ಲ, ಈಗ 5 ವರ್ಷ ಈಗ ಬೇಜಾರಾದ್ಮೇಲೆ ಇನ್ನೊಂದು 5 ವರ್ಷ ಇನ್ನೊಂದು ಪಕ್ಷ ಬರ್ತದೆ. ಆ ತರ ಅಲ್ಲ, ಈಗ ನಾವು ಶಿವರಾಜ್ ಸಿಂಗ್ ಚೌಹಾಣದವ್ರು ನೋಡಿದ್ವಿ, ಆ ಕಡೆ ಯೋಗಿ ಆದಿತ್ಯ ನೋಡಿದ್ವಿ, 2 ಪೀರಿಯಡ್ ಅವ್ರ ಅಧಿಕಾರಕ್ಕೆ ಬಂದರು. ಆ ತರ ಬುನಾದಿ ಹಾಕುವಂತ ಮೆರಿಟ್ ಮೇಲೆ ಈ ರಾಜ್ಯದಲ್ಲಿ ಪಕ್ಷ ಬಲಿಷ್ಠಗೊಳಿಸಿ ಜನಸಾಮಾನ್ಯರಿಗೆ ಏನ್ ಆಶಯಗಳು ನಿರೀಕ್ಷೆಗಳು ಇರ್ತಾವೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡಿ ಅದರ ಮೇಲೆ ಅಧಿಕಾರ ಬರುವಂತದ್ದು ರಾಜಕೀಯ ಪಕ್ಷಗಳು ನಮ್ಮ ರಾಜ್ಯದಲ್ಲಿ ನೋಡಿಲ್ಲ. ಹೌದು, ನಿಜ. ಅದಾಗೋದು ಎಲ್ಲೋ ಒಂದ್ ಕಡೆ ಯಾರು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಹೋಗ್ಬಿಡ್ತಾರೆ ಅಂತ. ಅವ್ರು ಕಾಂಗ್ರೆಸ್ ಹೋದಾಗ ನಾನು ಒಂದು ಸಂದರ್ಶನ ಮಾಡಿದೆ. ಏನ್ ಪ್ರಶ್ನೆ ಮಾಡ್ತೀರಾ ಮನುಷ್ಯನಿಗೆ, ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಬೆಳೆದವರು. ಅದೇ ರೀತಿ ನೀವು ಕಾಂಗ್ರೆಸ್ಗಾಗಿ ನಿಮ್ಮ ಕುಟುಂಬ ಅಷ್ಟೊಂದು ಸೇವೆಯನ್ನು ಸಲ್ಲಿಸ್ತು, ಏಕಾಏಕಿ ಬಿಜೆಪಿಗೆ ಬಂದ್ರಿ. ಈಗ ನಿಮ್ಮನ್ನ ಕಾಂಗ್ರೆಸ್ ನಾಯಕ ಅಂತ ಗುರುತಿಸ್ಬೇಕಾ, ಬಿಜೆಪಿ ನಾಯಕ ಅಂತ ಗುರುತಿಸ್ಬೇಕಾ, ಅಥವಾ ಎಲ್ಲದನ್ನ ಹೊರತಾಗಿ ನಿಮ್ಮ ಜನನಾಯಕ? ಮನೆ ಹತ್ರ ಇರೋ 100 ಜನರನ್ನು ನೋಡೋದು ಗೊತ್ತಾಗುತ್ತೆ. ನೀವು ಹೊರಗಡೆ ಹೋದಾಗ ನಿಮ್ಮ ಭೇಟಿ ಮಾಡೋ ಜನರನ್ನು ನೋಡೋದು ಅನ್ಸುತ್ತೆ. ನೀವು ಒಟ್ಟಲ್ಲಿ ಪಕ್ಷದ ಹೊರತಾಗಿ ಜನನಾಯಕ. ಪಕ್ಷದಲ್ಲಿ ಅವಕಾಶ ಕೊಟ್ಟಿದೆ ಪಕ್ಷ. ಈಗ ಏನಂದ್ರೆ ನಾವು ರಾಜಕೀಯವಾಗಿ ಬೆಳಿಬೇಕು, ಜನ ನಮ್ಮನ್ನು ಗುರುತಿಸ್ಬೇಕಂದ್ರೆ ಒಂದು ಪಕ್ಷ ಬೇಕಾ, ಅನಿವಾರ್ಯ. ಯಾಕಂದ್ರೆ ಪ್ರಾಪರ್ ಮೀಡಿಯಾ ಇಲ್ಲ ಅಂತಂದ್ರೆ ನಾವು ಜನರಿಗೂ ಏನೇ ನಿರೀಕ್ಷೆ ಇದ್ರು ನಾವು ಒಂದು ಪ್ಲಾಟ್ಫಾರ್ಮ್ ಇದ್ರೆ ಜನರು ನಮ್ಮ ಒಟ್ಟಿಗೆ ಜಾಸ್ತಿ ಇರ್ತಾರೆ, ನಮ್ಮ ಜೊತೆ ಬರ್ತಾರೆ, ಸಹಕಾರ ಕೊಡ್ತಾರೆ. ಅದು ಇರ್ತದೆ ಅಪೇಕ್ಷೆ. ನಾವು ಒಂದು ಪ್ರವಾಹ, ನಮ್ಮ ಜೊತೆ ಒಂದು ಪ್ರವಾಹ ಶಕ್ತಿ ಬೇಕು. ಬೆನ್ನುಗಾಳಿ ಅಂತಾರೆ ಹಳ್ಳಿ ಭಾಷೆಯಲ್ಲಿ. ಕರೆಕ್ಟ್ ಸರ್. ನಮ್ದು ಏನೋ ವೈಯಕ್ತಿಕ ಶಕ್ತಿ ಇದ್ರು ಒಂದು ಪಕ್ಷದ ಬೆನ್ನುಗಾಳಿ ನಮ್ಗೆ ಬೇಕೇ ಬೇಕು ರಾಜಕೀಯವಾಗಿ. ಅದು ಇದ್ರೆ ರಾಜಕಾರಣ ಮಾಡೋದು, ಇಲ್ಲಿ ಕಷ್ಟ ರಾಜಕಾರಣ ಮಾಡೋದು ಕಷ್ಟ. ಈಗ ಬೇರೆ ನೀವು ವೈಯಕ್ತಿಕ ಮದುವೆ ಮುಹೂರ್ತ ಮನೆ ಕಾರ್ಯಕ್ರಮಗಳಲ್ಲಿ ಏನೋ 4 ಜನ ಬರ್ರಿ ಮದುವೆ ಅಂದ್ರೆ ಪಕ್ಷದಿಂದ ಬರ್ತಾರೆ, ಅಭಿಮಾನಕ್ಕೆ ಬರ್ತಾರೆ, ನಮ್ಮ ಜೊತೆಗಿರ್ತಾರೆ. ರಾಜಕೀಯವಾಗಿ ಚುನಾವಣೆ ಎದುರಿಸ್ಬೇಕು ಅಂತಂದ್ರೆ ಏನಾದ್ರೂ ಒಂದು ರಾಜಕೀಯ ಒಂದು ಪಕ್ಷದ ಒಂದು ಬೆನ್ನುಗಾಳಿ ಬೇಕು. ಇದ್ದಾಗ ಮಾತ್ರ ನಮ್ದು ವ್ಯಕ್ತಿತ್ವ ಜೊತೆಗೆ ಪಕ್ಷದ ಒಂದು ಸಪೋರ್ಟ್ ಬಿದ್ದರೆ ನಾವು ರಾಜಕಾರಣ ಮಾಡಕ್ ಸಾಧ್ಯ, ಚುನಾವಣೆಯಲ್ಲಿ ಗೆಲ್ಲಕ್ ಸಾಧ್ಯ. ಒಂದಷ್ಟು ಕಡೆ ಚರ್ಚೆ ನಡೀತಾ ಇದೆ. ನಾವು ಬೆಂಗಳೂರು ಕೂತ್ಕೊಂಡು ನೋಡಿದಾಗ ಶಿವನಗೌಡ ನಾಯಕರು ಮಾನ್ವಿಗೆ ಬರ್ತಾರೆ, BV ನಾಯಕ್ ಅವರು ದೇವದುರ್ಗಕ್ಕೆ ಹೋಯ್ತಾರೆ. 28 ಚುನಾವಣೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಗೊತ್ತಿಲ್ಲ ನಿಮ್ಗೆ. ನಾನು ದೇವದುರ್ಗದಲ್ಲಿ ಚುನಾವಣೆಗೆ ಈಗ ಮನೆಯಲ್ಲಿ ರಾಜಕಾರಣ ಮಾಡಬಾರ್ದು, ನನ್ನ ಕೆಲವು ವೈಯಕ್ತಿಕ ಕುಟುಂಬದ ವಿಚಾರದಲ್ಲಿ ದೇವದುರ್ಗದಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ನಾನು ಹೊರಗಡೆ ಬಂದದ್ದು. ದೇವದುರ್ಗ ಬಗ್ಗೆ ನಾನು ಬೇಜಾರಿಲ್ಲ, ದೇವದುರ್ಗನ ಬಿಟ್ಟು ನಾನು ಇಲ್ಲ ರಾಜಕಾರಣ ಮಾಡ್ತಾ ಇಲ್ಲ. ನಿಲ್ಲಬಾರ್ದಂದ್ರೆ ಎಲ್ಲರೂ ಎಲ್ಲೇ ರಾಜಕಾರಣ ದೇವದುರ್ಗದಲ್ಲೇ ಸೀಮಿತವಾಗಿ ಯಾಕೆ ಮಾಡಬೇಕು? ನಾನು MP ಕ್ಷೇತ್ರದಲ್ಲಿ ನಾನು MP ಆಗಿದ್ದೆ. ಈಗ 3 ಮೀಸಲಾತಿ ಕ್ಷೇತ್ರ ಇದಾವೆ. ಬೇರೆ ಒಂದ್ ಕಡೆ ಅವಕಾಶ ಪಡಿಬೇಕಂದ್ರೆ ಬಂದಿದ್ದೀನಿ, ಅವತ್ತೇ ಬಂದಿದ್ದೀನಿ, ನಾನು ಅವತ್ತೇ ಹೊರಗಡೆ ಬಂದಿದ್ದೀನಿ. ಆಮೇಲೆ ನಾನು ಯಾವತ್ತು ನನ್ನ ಹಣೆ ಬರ ನನ್ನ ಕೈ ದೇವರು ನನಗೆ ಏನೋ ಒಂದು ಇದು ಕೊಟ್ಟಿರ್ತಾನೆ, ನನ್ನ ಹಣೆ ಬರ ನನ್ನ ಕೈಲಿದೆ. ನಾನು ಏನಾದ್ರೂ ರಾಜಕಾರಣ ಮಾಡ್ತೀನಿ. ಯಾರ ಬಗ್ಗೆ ಯಾವ ಕ್ಷೇತ್ರದಲ್ಲಿ ನಾನು ಪಾಳ್ಯಗಾರಲ್ಲ, ಶಿವನಗೌಡನ ಪಾಳ್ಯಗಾರಲ್ಲ. ನಾವು ಕ್ಷೇತ್ರಗಳನ್ನು ಇಟ್ಕೊಂಡಿಲ್ಲ, ಹಂಚ್ಕೊಂತಾರೆ. ಸಂಸ್ಥಾನಗಳಿದ್ದಾಗ ಹಂಚ್ಕೊಂತಿದ್ರು, ಈ ಮಗನಿಗೆ ಈ ಸಂಸ್ಥಾನ, ಈ ಮಗ ನಮ್ದೇನ ಆ ತರ ಇಲ್ಲ. ಪಕ್ಷದಲ್ಲಿ ಅವಕಾಶ ಕೊಡ್ತಾ ಅಲ್ಲಿ ನೋಡೋಣ ಅಂತ. ಆವಾಗ ಈಗ ಅದ್ರ ಬಗ್ಗೆ ಮಾತಾಡೋದು. ನನ್ನ ಕ್ಷೇತ್ರದಲ್ಲಿ ಬಂದು ಯಾರೇ ಒಳ್ಳೆ ಕೆಲಸ ಮಾಡ್ತಾರೆ, ಜನಸೇವೆ ಮಾಡ್ತಾರೆ, ನಾನು ಸ್ವಾಗತ ಮಾಡ್ತೀನಿ. ಅವ್ರ ಕ್ಷೇತ್ರದಲ್ಲಿ ನಾನು ಹೋಗಿ ಮಾಡ್ತೀನಿ, ಅವ್ರು ಸ್ವಾಗತ ಮಾಡ್ಬೇಕು. ಯಾರಾದ್ರೂ ನಾವು ಒಳ್ಳೆ ಜನಕ್ಕೆ ಪರವಾಗಿ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಮಾಡ್ರಪ್ಪ ಅಂತ ಹೇಳ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಒಟ್ನಲ್ಲಿ BV ನಾಯಕ್ ಅವರ ನಡೆ ನುಡಿ ಇಷ್ಟೇ ಸ್ಪಷ್ಟ, ಜನಸೇವೆ ಅಷ್ಟೇ ನನ್ನ ಉದ್ದೇಶ, ಉಳಿದಿದ್ದು ಪಕ್ಷ ಡಿಸೈಡ್ ಮಾಡುತ್ತೆ ಅಷ್ಟೇ. ಓಕೆ. ನಾಯಕತ್ವ ಹೇಗಿದೆ ಸರ್ ಬಿಜೆಪಿಲಿ? ಯುವ ನಾಯಕತ್ವ ವಿಜಯೇಂದ್ರ ನಿಮ್ ಜೊತೆ? ವಿಜಯೇಂದ್ರ ನಾಯಕತ್ವ ಪೂರಕವಾಗಿ ಸ್ವಲ್ಪ ಅವರು ಹಿರಿಯರನ್ನ ಕಾನ್ಫಿಡೆನ್ಸ್ ತಗೊಂಡು ಪ್ರಾರಂಭದಲ್ಲಿ ಅದು ಮಾಡಿದ್ರೆ ಎಲ್ಲ ಒಂದ್ ಕಡೆ ಅದು ಎಲ್ಲ ಸರಿ ಬಿಡ್ತಿತ್ತು. ಕೆಲವು ನಾಯಕರು ಮೊದಲಿಂದ ಸ್ವಲ್ಪ ಪೂರ್ವಗ್ರಹ ಪೀಡಿತರಾಗಿ ಕೆಲವರೆಲ್ಲ ಯಡಿಯೂರಪ್ಪ ಸಾಹೇಬ್ ಕಡೆಯಿಂದ ಇರ್ಬೇಕು. ನನಗದ ಯಾಕಂದ್ರೆ ನಾನು ಪಕ್ಷಕ್ಕೆ ಹೊಸಬ, ಕರೆಕ್ಟ್, ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹೊಸಬ. ನಾನು ಅದರ ವಿಶ್ಲೇಷಣೆ, ಆಂತರಿಕ ವಿಚಾರಗಳನ್ನ ವಿಶ್ಲೇಷಣೆ ಮಾಡುವಷ್ಟು ನನಗೆ ಅನುಭವ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಅವ್ರ ಅಧಿಕಾರಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆದ ಕೂಡಲೇ ಹಿರಿಯರ ಸ್ವಲ್ಪ ಮಾರ್ಗದರ್ಶನ ತಗೊಂಡು ಅವ್ರಿಗೆ ಕಾನ್ಫಿಡೆನ್ಸ್ ತಗೊಂಡಿದ್ರೆ ಸಮಸ್ಯೆ ಇಲ್ಲದೆ ಇವತ್ತು ಪಕ್ಷ ಸದೃಢ ಸಂಘಟನೆ ಆಗ್ತಿತ್ತು ಅಷ್ಟೇ. ಅದೇ ನನ್ನ ಸಲಹೆ. ಈಗಲೂ ಏನಿಲ್ಲ, ಟೈಮ್ ಇದೆ, ಇನ್ನು 3 ವರ್ಷ ಇದೆ, ಟೈಮ್ ಇದೆ. ಯತ್ನಾಳ್ ವಾಪಸ್ ಬರ್ಬೇಕು ಅನ್ಸುತ್ತಾ? ಯತ್ನಾಳ್ ಅವರು ಮತ್ತೆ ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಒಂದು ಬಲ ಬರ್ತದೆ. ಒಂದು ಏನಂದ್ರೆ ಅವರು ಸ್ವಲ್ಪ ಮಿತಿಯಲ್ಲಿ ಸ್ವಲ್ಪ ಅವರು ಮಾಧ್ಯಮದಲ್ಲಿ ಸ್ವಲ್ಪ ಕಠೋರವಾಗಿ ಟೀಕೆ ಮಾಡ್ತಾರೆ. ಅದೇ ಅವ್ರು ಸ್ವಲ್ಪ ನಿಷ್ಠುರವಾದಿ. ಹೌದು. ಈ ರಾಜಕಾರಣ ಅಂದ್ರೆ ಬಹಳ ಕಠೋರತೆಗೆ ಈಗ ಅವಕಾಶ ಇಲ್ಲ. ಯಾಕಂದ್ರೆ ಇದು ಪಕ್ಷದಲ್ಲಿ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನ ಇದ್ರಲ್ಲಿ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಭಿನ್ನ ಭೇದಗಳು ಎಲ್ಲರ ಇರ್ತದೆ. ಆದ್ರೆ ಅದು ಸ್ವಲ್ಪ ವ್ಯಕ್ತಪಡಿಸಲಿಕ್ಕೆ ಅದಕ್ಕೊಂದು
ಸಾಫ್ಟ್ ಟಚ್ ಇರ್ತದೆ. ಉಗ್ರವಾಗಿ ನಾವು ಪ್ರತಿಭಟನೆ ಮಾಡಬಹುದು ಯಾವುದೇ ಪಕ್ಷದ ಆಂತರಿಕ ವಿಚಾರದಲ್ಲಿ. ಅವ್ರು ಸ್ವಲ್ಪ ಮೊದಲಿಂದ ಕಠೋರವಾಗಿ ಮತ್ತು ಉಗ್ರವಾಗಿ ಪ್ರತಿಭಟಿಸುವಂತ ವ್ಯಕ್ತಿತ್ವ ಅವ್ರದ್ದು. ತಮಗೆ ಯಾವುದು ಸರಿ ಕಾಣೋದಿಲ್ಲ ಅದ್ರ ಬಗ್ಗೆ ಅವ್ರ ಸ್ವಭಾವ ಅದ. ಆ ಸ್ವಭಾವ ಸ್ವಲ್ಪ ಎಲ್ಲ ಒಂದ್ ಕಡೆ ಇರಿಸುಮುರು ಸಾಗಿದೆ ಪಕ್ಷಕ್ಕೆ. ಅದು ಸರಿ ಹೋದ್ರೆ ಆ ಪಕ್ಷಕ್ಕೆ ಒಳ್ಳೇದು, ಅವ್ರಿಗೆ ಒಳ್ಳೇದು. ಓಕೆ, ನಾನು ನಿಮಗೆ ನೇರವಾಗಿ ಕೇಳೋವಂಥದ್ದು, ಬಿಜೆಪಿಲಿ ಸೈಲೆಂಟ್ ಆಗಿದ್ರೆ ಮಾತ್ರ ಅವಕಾಶ ಅನ್ನೋದು ನಿಮ್ಗೂ ಅರ್ಥ ಆಗಿದೆನಾ ಅಥವಾ ಅದು ಸತ್ಯನಾ? ಯಾಕೆ ಹೇಳ್ತೀನಿ ಅಂದ್ರೆ ನಾನು ಸೈಲೆಂಟ್ ಆಗಿ ನಾವು ಏಡಿಗಳ ತರ ಕುತ್ಕೊಳ್ಳೋದು ಹೇಳಿಲ್ಲ. ಕರೆಕ್ಟ್. ಆದ್ರೆ ಅದಕ್ಕೊಂದು ವೇದಿಕೆಯಲ್ಲಿ, ಯಾವ ಪ್ರಾಪರ್ ವೇದಿಕೆಯಲ್ಲಿ ಯಾವ ರೀತಿ ಸಾಫ್ಟ್ ಆಗಿ ನಾವು ಹೇಳಕ್ಕಾಗ್ತದೆ. ಈಗ ತಂದೆ ಮಕ್ಳಿಗೆ ಬೈತಿರ್ತಾನೆ, ಕರೆಕ್ಟ್. ಯಾವ ತರ ಬೈತಾನೆ? ಹೌದು, ಪ್ರೀತಿ ಇರುತ್ತೆ ಅಷ್ಟೇ. ಎನಿಮಿಗಳು ಬೈದಂಗೆ ಬೈತಾರೆ, ಬೇಂಗಿಲ್ಲ. ಇಲ್ಲ, ಕರೆಕ್ಟ್. ಆ ತರ ಸಾಫ್ಟ್ ಆಗಿ ಮಾತಾಡೋದು ಇರ್ತದೆ. ಓಕೆ, ಅಲ್ಲ ಯಾಕೆಂದ್ರೆ ಇದೇ ಪಕ್ಷ ತುಂಬಾ ಕಷ್ಟಪಟ್ಟಂತ ಈಶ್ವರಪ್ಪ ಅವ್ರನ್ನ ನಿರ್ಲಕ್ಷಿಸ್ತು. ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು ಗೊತ್ತಾಗಿರ್ಲಿಲ್ಲ. ಅನಂತಕುಮಾರ್ ಹೆಗಡೆ ಬಗ್ಗೆ ಸಾಕಷ್ಟು ನೆಗೆಟಿವ್ ಇತ್ತು. ಓಕೆ, ಇಂತಹ ಪರಿಸ್ಥಿತಿಗಳಲ್ಲಿ ತುಂಬಾ ಜನ ಟಿಕೆಟ್ ಕೈ ತಪ್ಪಿತು. ಬಿಜೆಪಿ ಅಂತ ಬಂದಾಗ ಅಭ್ಯರ್ಥಿಗಳೇ ಸಿಗ್ಲಿಲ್ಲ ಲೋಕಸಭೆಗೆ. ವಿಧಾನಸಭೆಯಲ್ಲಿ ಸೋತವ್ರನ್ನೆಲ್ಲ ಲೋಕಸಭೆ ಕಳಿಸ್ಬಿಟ್ರು. ಬೊಮ್ಮಾಯಿ ಅವ್ರು ಗೆದ್ದಿಲ್ಲ, ಅವ್ರನ್ನೂ ಕಳಿಸ್ಬಿಟ್ರು. ನೆಕ್ಸ್ಟು JDS ಜೊತೆಗಿನ ಮೈತ್ರಿ ಅಂತ ಬಂದಾಗ ನಿಜಕ್ಕೂ ಅವಕಾಶ ಬಿಜೆಪಿಗೆ ಅಭ್ಯರ್ಥಿಗಳು ಇದ್ದಾರ? ಅಟ್ಲೀಸ್ಟ್ ಒಂದು 150ರಿಂದ 170 ಕ್ಷೇತ್ರದಲ್ಲಾದ್ರೂ ಬಿಜೆಪಿ ಅಭ್ಯರ್ಥಿಗಳು ಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಒಟ್ಟಾರೆ ಪಕ್ಷ ಅನಾಲಿಸ್ ಮಾಡಿದಾಗ? ಈ JDS ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಡೆ ಲಾಭ ಇದೆ, ಒಂದು ಕಡೆ ನಷ್ಟ ಎರಡೂ ಇದೆ. ಲಾಭ ನಷ್ಟ ಎರಡೂ ಇದೆ. ಹೌದು. ಯಾಕಂದ್ರೆ ಬಿಜೆಪಿಗೆ ಜನತಾದಳ ಪಕ್ಷಕ್ಕೆ ಜೊತೆ JDS ಪಕ್ಷಕ್ಕೆ ಸ್ವಲ್ಪ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಇತ್ತು ಎಲ್ಲ ಕಡೆ. ಹೌದು, ನಿಜ. ಈಗ ಅದು ಕನ್ಸಲ್ಟೇಟ್ ಆಯ್ತು ಒಂದ್ ಸೈಡ್. ಹೌದು. ಒಂದು ಕಡೆ ನೀವು ಓಲ್ಡ್ ಮೈಸೂರಲ್ಲಿ ಪಕ್ಷಕ್ಕೆ ಲಾಭ ಆಗ್ತದೆ JDS ಇಂದ. ಕರೆಕ್ಟ್. ಅದು ರೆಸ್ಟ್ ಆಫ್ ದಿ ಏರಿಯಾದಲ್ಲಿ ಏನು ಮೈನಾರಿಟಿ ವೋಟ್ ಬ್ಯಾಂಕ್ ಡಿವೈಡ್ ಆಗ್ತಿತ್ತು, ಅದು ಕಾಂಗ್ರೆಸ್ ಕನ್ಸಲ್ಟೇಷನ್ ಆಯ್ತು. ಈಗ ಅದು ಒಂದ್ ಕಡೆ ಲಾಭನ ಆಯ್ತು, ಒಂದ್ ಕಡೆ ನಷ್ಟನ ಆಯ್ತು. ತುಂಬಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕೂಡ ಗೊಂದಲ ಆಗುತ್ತೆ ಮೈತ್ರಿ ಇದ್ರೆ. ದೇವದುರ್ಗವೂ ಸೇರಿದಂತೆ, ಹಾಸನವೂ ಸೇರಿದಂತೆ. ಆದ್ರೆ ಅಲ್ಲ, ಇವತ್ತಿನ ಅಧಿಕಾರದಲ್ಲಿ ಇದ್ದವ್ರದ್ದು ನಾಳೆ ಹಣೆ ಬರಿ ಏನಾಗ್ತದೆ ಗೊತ್ತಿಲ್ಲ. ಅವ್ರ ಏನ ಪ್ರಸ್ತುತ ಈಗ ಸಾಂದರ್ಭಿಕವಾಗಿ ಈಗ ಆ ಎಲೆಕ್ಷನ್ ಚುನಾವಣೆ ಈಕ್ವೇಶನ್ ಏನಾಗ್ತದೆ, ಕೆಲವು ಇವ್ರು ಬೇಡ ಇವ್ರು ಬೇಗ ಅನಿವಾರ್ಯವಾಗಿ ಒಪ್ಕೊಂಡು ಒಬ್ಬರನ್ನ ಯಾವುದೋ ವಿರೋಧ ಅಲಿಯಲ್ಲಿ, ಅಧಿಕಾರದ ವಿರೋಧಿ ಅಲಿಯಲ್ಲಿ ಒಬ್ರಿಗೆ ಬೇರೆಯವ್ರ ತೀರ್ಮಾನ ಕೊಟ್ಟಿದ್ದಾರೆ ಆಗಿನ ಸಂದರ್ಭದಲ್ಲಿ. ಆ ಒಂದು ಸಿಟ್ಟಿತ್ತು ಜನರಿಗೆ. ಹೌದು. ಅದು ನಾಳೆ ಇರಲ್ಲ. ಈ ಚುನಾವಣೆ ಬಂದಾಗ ಬಹಳ ಬದಲಾವಣೆ ಆಗ್ತದೆ. ಈಗ 30, 25, 40 ಸಾವಿರ 50 ಸಾವಿರ ಲಕ್ಷ ಗೆದ್ದವರು ಡಿಪಾಸಿಟ್ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ ಅವ್ರಿಗೆ. ನಿಜ. ಅದು ಆ ಪಕ್ಷದವ್ರು ನೋಡ್ತಾರೆ ಆಮೇಲೆ ಚುನಾವಣೆ ಬಂದಾಗ. ಓಕೆ, ಬಿ ವಿನಾಯಕ್ ಅವ್ರು ಟಾರ್ಗೆಟ್ ಮಾಡ್ತಿರೋದು ರಾಜ್ಯ ರಾಜಕೀಯನ ರಾಷ್ಟ್ರ ರಾಜಕಾರಣ? 28, 29? 28ಕ್ಕೆ ಸ್ಪರ್ಧೆ ಮಾಡ್ತಾರೆ. ನನಗೆ ಲೋಕಸಭಾ ಸದಸ್ಯರಲ್ಲಿ ಏನಂದ್ರೆ, ನಮ್ಮ ಸೀಮಿತ ಅಧಿಕಾರದಲ್ಲಿ ನಾವು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ. ನಾವು ಸ್ಥಳೀಯವಾಗಿ ಮೊದಲು ತಂದೆಯವ್ರ ಕಾಲದಲ್ಲಿ ಗುಡಿಸ್ಕೊಂಡಿದ್ದೀವಿ ಅಂತೇಳಿ ನಾವು MP ಆಗಿ MLA ಆಗಿ ಎಲ್ಲಾ ರೀತಿಯಲ್ಲಿ ಅಧಿಕಾರ ಬಳಸ್ಕೊಂಡು ನಾವು ಜನರಿಗೆ ಸಹಾಯ ಮಾಡಕ್ ಸಾಧ್ಯ ಆಯ್ತು. ಬಟ್ ಬೇರೆ ಕಡೆ ನೋಡ್ತೀವಿ, MP ಗಳಿಗೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೋ ಹಸ್ತಕ್ಷೇಪ ಮಾಡುವಂತ ಅಧಿಕಾರ ಇಲ್ಲ. ಒಬ್ಬ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡುವಂತ ಅಧಿಕಾರ ಇಲ್ಲ. ಯಾಕೆ ನಮ್ಮ ಶಾಸಕರು ಇರ್ತಾರೆ, ಅವರೇ ನೋಡ್ಕೊಂತಾರೆ. ಪಕ್ಷದ ಏನಂದ್ರೆ, ಈಗ ಕೇಂದ್ರ ಮಟ್ಟದಲ್ಲಿ ಏನಂದ್ರೆ ನಮ್ದು ಪ್ರತಿನಿಧಿತ್ವ, ನಮ್ದು ಕೇಂದ್ರ ಸರ್ಕಾರ ಪ್ರತಿನಿಧಿಗಳಾಗಿರ್ತೀವಿ. ಈಗ ಏನೇ ಅನುಷ್ಠಾನದಲ್ಲಿ ಕಾರ್ಯಕ್ರಮಗಳಲ್ಲಿ ಏನಿದ್ರು ಒಂದು ರಿವ್ಯೂ ಮಾಡಬಹುದು, ಇದು ಮಾಡಬಹುದು. ಆಗ ಸ್ಥಳೀಯವಾಗಿ ಶಾಸಕರೇ ಅವರೇ ಎಲ್ಲ ರಾಜ್ಯ ಸರ್ಕಾರದಿಂದ ಎಲ್ಲ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳಿಲ್ಲ, ಅವರೇ ಅನುಷ್ಠಾನ ಮಾಡ್ತಾರೆ. ಇಲ್ಲಿ ನೇರವಾದ ಪಾತ್ರ ಇರೋದಲ್ಲ. ಜನರಿಗೆ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕೆಲವರು ನೇರವಾಗಿ ನಮ್ಮಲ್ಲಿ ಬರ್ತಾರೆ. ಕರೆಕ್ಟ್ ಸರ್. ನೇರವಾಗಿ ಬರ್ತಾರೆ, ಬೋರ್ವೆಲ್ ಕೇಳ್ತಾರೆ, ಅದಕ್ಕೆ ಕೇಳ್ತಾರೆ, ಇದಕ್ಕೆ ಕೇಳ್ತಾರೆ. ವೈಯಕ್ತಿಕ ಯೋಜನೆಗಳನ್ನ SCB ನಮ್ಮ ಹರಿಜನ ಗಿರಿಜನ ಜನರು ಬರ್ತಾರೆ, ಲೋನ್ ಮಾಡಿಸ್ಕೊಡು ಅಂತೇಳಿ. ಶಾಸಕರು ತಮ್ಮ ಹಿಂಬಾಲಕರು ತಮ್ಮ ಕ್ಷೇತ್ರದಲ್ಲಿ ಯಾರು ಬೇಕು ತಮಗೆ ಬೇಕು ಅವ್ರು ಮಾಡ್ಕೊಂಡ್ಬಿಡ್ತಾರೆ. ನಮಗ ಅದು ಅವಕಾಶ ಸಿಗೋದಲ್ಲ. ಜನ ಅಂತರೂ ನಾವು ಓಟ್ ಹಾಕಿಪ್ಪ ನಮ್ಗೊಂದು ಏನಾದ್ರು ಇವ್ ಕಡೆಯಿಂದ ನ್ಯಾಯ ಸಿಗುತ್ತೆ ಬರ್ತಾರೆ. ಅವೆಲ್ಲ ಮಾಡಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಒಂದು ಕ್ಷೇತ್ರದ ಸೀಮಿತ ಆಗಿ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ, ಜನರಿಗೆ ಸಹಾಯ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. MP ಕಷ್ಟ. ವೈಟ್ ಎಲಿಫೆಂಟ್ ಇದ್ದಂಗೆ ಲೋಕಸಭಾ ಸದಸ್ಯ ಸಾಕತ್ ಕಷ್ಟ, ಬದುಕೋದು ಕಷ್ಟ. ಸರ್, ಜನಪ್ರತಿನಿಧಿ ಆಗೋಕೆ ಜನ ಮುಖ್ಯನಾ, ಗುಣ ಮುಖ್ಯನಾ, ಹಣ ಮುಖ್ಯನಾ? ಅಲ್ಲ, ಈಗಿನ ರಾಜಕಾರಣದ ಪ್ಯಾಷನ್ ಅಂದ್ರೆ ವ್ಯಾಪಾರ ಆಗಿದೆ. ರಾಜಕಾರಣದ ವ್ಯಾಪಾರ, ಜನಸೇವೆ ಇಲ್ಲ. ಓಕೆ, ಹೆಚ್ಚು ಕಡಿಮೆ ಎಲ್ಲಾ ಶಾಸಕರು ಗುತ್ತಿದಾರಿಕೆ ಮಾಡ್ತಾ ಇದಾರೆ. ಗುತ್ತಿದಾರಿಕೆ ಅದ್ರಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡ್ತಾರೆ. ಗುತ್ತಿದಾರಿಕೆಯಲ್ಲಿ ನೇರವಾದ ಹಸ್ತಕ್ಷೇಪ. ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತಗೊಳ್ಳಿ, ಎಲ್ಲಾ ಕಾಮಗಾರಿಗಳು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲ ಲ್ಯಾಂಡ್ ಆರ್ಮಿ ಕೊಡ್ತಾರೆ. ಲ್ಯಾಂಡ್ ಆರ್ಮಿ, ಕರೆಕ್ಟ್. ಲ್ಯಾಂಡ್ ಆರ್ಮಿ ಕೊಟ್ಟು ಅವ್ರ ಹತ್ರ 30% ತಗೊಂತಾರೆ. ಏನ್ ಅಭಿವೃದ್ಧಿ ಮಾಡ್ತಾರೆ ಇವರು? ಇದು ಮ್ಯಾಂಡೇಟರಿ 30%. ಈಗ ಅದನ್ನೇ ಈಗ KK ಡೆವಿಲ್ ಅದ್ರ ಲ್ಯಾಂಡ್ ಆರ್ಮಿ ಕೊಡಬಾರ್ದು ಅಂತೇಳಿ ಈಗ ಇತ್ತೀಚೆಗೆ
ಎಲ್ಲ ಶಾಸಕರು ಅದನ್ನೇ ಇಟ್ಕೊಂಡಿದ್ದಾರೆ. ಗುತ್ತಿದಾರರಿಗೆ ಗುತ್ತಿದಾರ 10-15% ಕೊಡ್ತಾರೆ ಅಂತೇಳಿ ಎಲ್ಲ ಲ್ಯಾಂಡ್ ಕೊಡ್ತಿದ್ದಾರೆ. ಅವ್ರು 30% ತಿಂದು ಅವ್ರು ಉಳಿಸ್ಕೊಂಡು ಇವ್ರು ಜನ ಏನು ಅಭಿವೃದ್ಧಿ ಏನು ಮಾಡ್ತಾರೆ ಇವರು. ಯುವಕರ ರಾಜಕೀಯಕ್ಕೆ ಬರ್ಬೇಕಾ ಸರ್? ಅಲ್ಲ, ಈಗ ಯುವಕರಿಗೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ, ರಾಜಕಾರಣದ ಬಗ್ಗೆ ಅವರಿಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ಈಗೆಲ್ಲ ನೋಡ್ತಾ ಇದ್ದಾರೆ ರಾಜಕಾರಣ ಎಲ್ಲ ಎಲ್ಲೋ ಎಲೆಮರೆ ಕಾಯಿ ಕೆಲವು ಒಳ್ಳೆ ರಾಜಕಾರಣಿಗಳಿದ್ದಾರೆ, ತುಂಬಾ ಕಡಿಮೆ. ಈಗ ನಾವು ಆ ಸಿಸ್ಟಮ್ ಅಲ್ಲಿ ಚುನಾವಣೆ ವೆಚ್ಚ ನೋಡಿದ್ರೆ ಎಂತವನು ದಾರಿ ತಪ್ಪ ಅಂತ ವ್ಯವಸ್ಥೆ ಈಗ ನಿರ್ಮಾಣ ಆಗಿದೆ. ಈಗ ಹಿಂದಕ್ಕೆಲ್ಲ ಒಳ್ಳೆಯವ್ರನ್ನ ಗುರುತಿಸಿ ಜನ ಸೋಮೋಟ ಓಟ್ ಹಾಕೋರಿದ್ರು, ಕರೆಕ್ಟ್ ಗೆಲ್ಸೋರಿದ್ರು. ಈಗ ಸೋಮೋಟ ಓಟ್ ಹಾಕಿ ಗೆಲ್ಸೋರಿಲ್ಲ. ಒಳ್ಳೆತನ ಇರಬೇಕು ಒಂದು ಪಾರ್ಟು, ಬಟ್ ಅದರಿಂದ ಮಾನದಂಡದ ಗೆಲ್ತಾರ ಎಂಬುದು ಸುಳ್ಳು. ರಾಜಕೀಯ ವ್ಯವಸ್ಥೆ ಹಾಳಾಗಕ್ಕೆ ರಾಜಕಾರಣಿಗಳ ಕಾರಣನ ಜನ ಕಾರಣನ? ರಾಜಕಾರಣಿಗಳ ಕಾರಣ ಆದ್ರೆ ನಮ್ದು ಈ ಪ್ರಜಾತಂತ್ರ ವ್ಯವಸ್ಥೆ. ಆದ್ರೆ ಜನರು ಭ್ರಷ್ಟರಾದ್ರೆ ಈ ದೇಶ ಉಳಿಯಲ್ಲ, ಈ ವ್ಯವಸ್ಥೆ ಉಳಿಯಲ್ಲ. ಅದು ಜನರು ಸಹ ಕಲುಷಿತರಾಗಿ ಈಗ ಇತ್ತೀಚೆಗೆ ಹಣದ ಇದಕ್ಕೆ ಆಮಿಷಕ್ಕೆ ಒಳಗಾಗ್ತಿದ್ದಾರೆ, ಅದು ತಪ್ಪು. ಓಕೆ, ಎಸ್ ಸರ್, ಕೊನೆಯದಾಗಿ ಮಾನ್ವಿ ಕ್ಷೇತ್ರ ಅಂತಲ್ಲ, ಒಟ್ಟಾರೆ ರಾಯಚೂರಿಗೆ, ಒಟ್ಟಾರೆ ರಾಜ್ಯಕ್ಕೆ ಬೇಕಾಗಿರುವಂತ ನಾಯಕ ನೀವು. ನಿಮ್ಮನ್ನು ನಂಬಿರುವಂತ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತದಾರರು ವಿಶೇಷವಾಗಿ ಈಗ ಯುವಕರಿಗೆ ದೇಶದ ಇತಿಹಾಸ ಇರಲಿ, ಸಂಸ್ಕೃತಿ ಇರಲಿ, ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಬಹಳ ಅವರಿಗೆ ಅನುಭವ ಇಲ್ಲ. ಈಗ ಮನೆ ಯಜಮಾನರು ಸಹ ಅವರಿಗೆ ಮಕ್ಕಳಿಗೆ ಈಗ ಯುವ ಪೀಳಿಗೆಗೆ ತಿಳಿಸಿ ಕೇಳುವಂತ ವ್ಯವಧಾನ ಮನೆಗಳಲ್ಲಿ ಕುಟುಂಬದಲ್ಲಿ ಇಲ್ಲ. ಏಕ ಕುಟುಂಬ ಜಾಸ್ತಿ ಆಗಿದ್ದೇವೆ ಈಗ. ಅವ್ರಿಗೆ ಹಿಂದಿನದ ಒಂದು ನೈತಿಕತೆಯ ಮಾರಲಿ, ನಮ್ಮ ದೇಶದಲ್ಲಿ ಸಂಸ್ಕೃತಿಗಳು ಹೆಂಗಿದ್ವು, ನಾವು ಮಾರಲಿ ನೈತಿಕ ಎತ್ತರದಲ್ಲಿ ಇದ್ದೀವಿ ಅಂತೇಳಿ ಈಗಿನ ಯುವಕರೆಲ್ಲ ಪ್ರಜ್ಞೆ ಬೆಳೆದ್ರೆ ನಾಳೆ ಪರಿವರ್ತನೆ ಆಗ್ತದೆ. ಚುನಾವಣೆಯಲ್ಲಿ ಪರಿವರ್ತನೆ ಆಗ್ತದೆ, ರಾಜಕೀಯ ಸಾಮಾಜಿಕ ಪರಿವರ್ತನೆ ಆಗ್ತದೆ, ಶೈಕ್ಷಣಿಕ ಪರಿವರ್ತನೆ ಆಗ್ತದೆ. ಆ ಮಾರಲಿಟಿ ಇದನ್ನ ಮಕ್ಕಳಿಗೆ, ಈಗಿನ ಯುವಕರಿಗೆ ಅದು ಬಹಳ ಅವಶ್ಯಕತೆ ಇದೆ. ಅವರಲ್ಲಿ ಜಾಗೃತಿ ಬಂದ್ರೆ ಸಾಮಾಜಿಕ ವ್ಯವಸ್ಥೆನೇ ಬದಲಾವಣೆ ಮಾಡಕ್ಕೆ ಸಾಧ್ಯ. ಯುವಕರ ಶಕ್ತಿ ಇದೆ. ಆ ಯುವಕರ ಶಕ್ತಿ ಜಾಗೃತ ಆದ್ರೆ ಖಂಡಿತ ಇದು ಚುನಾವಣೆ ಭ್ರಷ್ಟಾಚಾರ ಇರ್ಬೋದು, ರಾಜಕೀಯ ಭ್ರಷ್ಟಾಚಾರ ಇವಕ್ಕೆಲ್ಲ ಕಡಿಮೆ ಮಾಡಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ಎನಿವೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅಮೂಲ್ಯವಾದ ಕ್ಷಣವನ್ನ ಕೊಟ್ರಿ. ವೀಕ್ಷಕರೇ, ಒಂದಂತೂ ಸ್ಪಷ್ಟ, BV ನಾಯಕ್ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ರಾಷ್ಟ್ರ ರಾಜಕಾರಣ ಅಲ್ಲ, ರಾಜ್ಯ ರಾಜಕಾರಣ ನನ್ನ ಟಾರ್ಗೆಟ್, ಮಾನವೀಯ ನನ್ನ ಕ್ಷೇತ್ರ ಅನ್ನೋ ಮಾತನ್ನ ಕೊಟ್ಟಿದ್ದಾರೆ. ಅವರ ಫಾಲೋವರ್ಸ್ಗೆ ಕೂಡ ಕರೆಕ್ಟ್ ಮೆಸೇಜ್ ಸಿಕ್ಕಿದೆ ಅನ್ನೋದು ನನ್ನ ಭಾವನೆ. ನೀವು ಕೂಡ BV ನಾಯಕ್ ಅವರಿಗೆ ಏನಾದ್ರು ಸಲಹೆ ಕೊಡಬೇಕು ಅಂದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಅದು ಅವರಿಗೆ ತಲುಪುತ್ತೆ. ಇದೇ ಇವತ್ತಿನ ವಿಶೇಷ. ಧನ್ಯವಾದಗಳು. ನಾನು ಯೋಗೇಶ್ ಈಶ್ವರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.